ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಅದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಸಿಂಗಲ್ ಲೈನ್ ಅಂಡ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರಲ್ಲಿ ಕೂಡ ಸಿಂಗಲ್ ಲೈನ್ ಕ್ವಶನ್ಸ್ ಭಾಳ ರಿಪೀಟ್ ಆಗೋದ್ರಿಂದ ಇದು ನಿಮಗೆ ಖಂಡಿತವಾಗಿಯೂ ಭಾಳ ಯೂಸ್ಫುಲ್ ಆಗುತ್ತೆ. ಅದೇ ರೀತಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ತಾವು ಕೂಡ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ತಮ್ಮ ಫ್ರೆಂಡ್ಸ್ ಯಾರಾದ್ರು ಇದ್ದರೆ ಅವರಿಗೂ ಶೇರ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋಕ್ಕೆ ಹೇಳಿ. ಸೊ ಏನೇ ಡೌಟ್ಸ್ ಇದ್ರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ರಿಲೇಟೆಡ್ ಟು ಇವತ್ತು ಏನು ಡಿಸ್ಕಸ್ ಮಾಡ್ತೀವಲ್ಲ ಈ ಟಾಪಿಕ್ಸ್ ಕಂಪ್ಯೂಟರ್ ಸಿಂಗಲ್ ಲೈನ್ ಅಂಡ್ ಕ್ವಶನ್ಸು, ಅದರದ್ದು ನಿಮಗೆ PDF ಕೂಡ ಅವೈಲೇಬಲ್ ಸಿಗುತ್ತೆ ಫ್ರೀಯಾಗಿ. ನಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ, ಜಸ್ಟ್ ಅಲ್ಲಿ ನೀವು ಫಿಲ್ ಮಾಡಿಬಿಟ್ಟು ಯು ಕ್ಯಾನ್ ಗೆಟ್ ದ ಮೆಟೀರಿಯಲ್ಸ್ ದೇರ್. ಆ್ಯಂಡ್ ಇದೇನಿದೆ ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 1. ಸೊ ನಿಮಗೆ ಈ ಪಾರ್ಟ್ 1 ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಿದೆ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ವಿಲ್ ಕಂಟಿನ್ಯೂ ದ ಪಾರ್ಟ್ 2 ವಿಡಿಯೋ ಆಲ್ಸೋ. ಮೊದಲನೇದಾಗಿ, ದ ಮೋಸ್ಟ್ ಕಾಮನ್ ಮೆಥಡ್ ಆಫ್ ಎಂಟ್ರಿಂಗ್ ಟೆಕ್ಸ್ಟ್ ಆ್ಯಂಡ್ ನ್ಯೂಮರಿಕಲ್ ಡಾಟಾ ಇಂಟು ಎ ಕಂಪ್ಯೂಟರ್ ಸಿಸ್ಟಮ್ ಈಸ್ ಥ್ರೂ ದ ಯೂಸ್ ಆಫ್ ಕೀಬೋರ್ಡ್ ಅಂತ. ಅಂದರೆ ಎಕ್ಸಾಂಪಲ್ಗೆ ನೀವು ಯಾವುದೇ ಒಂದು MS ವರ್ಡ್ ಆಯಿತು ಅಥವಾ MX Excel ಆಯಿತು, ಏನೇ ಇದ್ದರೂ ನೀವು ಟೆಕ್ಸ್ಟ್ ಎಂಟರ್ ಮಾಡಬೇಕಾದ್ರೆ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡೋದು ಟೂಲ್ ಯಾವುದು ಅಂತಂದರೆ, ಡಿವೈಸ್ ಯಾವುದಂದರೆ ಕೀಬೋರ್ಡ್ ಅಂತ. ಇದು ಕ್ವಶನ್ಸ್ ಕೇಳ್ಬೋದು. ದ ಮೋಸ್ಟ್ ಕಾಮನ್ ಮೆಥಡ್ ಆಫ್ ಎಂಟ್ರಿಂಗ್ ಟೆಕ್ಸ್ಟ್ ಆ್ಯಂಡ್ ನ್ಯೂಮರಿಕಲ್ ಡಾಟಾ ಇನ್ ಎ ಕಂಪ್ಯೂಟರ್ ಇದು ಅದು ಆಪ್ಷನ್ಸ್ ಕೇಳ್ಬೋದು, ಮೌಸ್, ಕೀಬೋರ್ಡ್, ಮಾನಿಟರ್, ಈ ಥರ. ಸೊ ಅವಾಗ ಯು ಹ್ಯಾವ್ ಟು ಆನ್ಸರ್ ಕೀಬೋರ್ಡ್. ಫೈನ್. ನೆಕ್ಸ್ಟ್, ಅನ್ಸೊಲಿಸಿಟೆಡ್ ಕಮರ್ಷಿಯಲ್ ಇಮೇಲ್ ಈಸ್ ಕಾಮನ್ಲಿ ನೋನ್ ಆ್ಯಸ್ ಅಂತ ಇದೆ, ಅದಕ್ಕೆ ಸ್ಪ್ಯಾಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಿಮಗೆ ಏನಂತಂದರೆ, ನಿಮಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೀವು ಅಂದರೆ ಇಮೇಲಲ್ಲಿ ನೀವು ಯಾವುದೇ ರೀತಿಯಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ, ಏನಾದರೂ ನೀವು ಫಾಲೋ ಮಾಡ್ತಿರಲ್ಲ, ಆದರೂ ಯು ಗೆಟ್ ಸಮ್ ಮೆಸೇಜಸ್, ಸ್ಪ್ಯಾಮ್ ಮೆಸೇಜಸ್ ನೋಡಿರ್ತೀರ ಇಮೇಲ್ ಇನ್ಬಾಕ್ಸ್ ಇರೋದಾಗ, ಸ್ಪ್ಯಾಮ್ ಮೆಸೇಜಸ್ ಅಂತ. ಸೊ ದಟ್ ವಿ ಕಾಲ್ಡ್ ಸ್ಪ್ಯಾಮ್ ಅಂತ ಹೇಳ್ತೀವಿ. ಫೈನ್. ವಿಚ್ ಡಿವೈಸ್ ಈಸ್ ಯೂಸ್ಡ್ ಫಾರ್ ಡಿವೈಡಿಂಗ್ ಎ ನೆಟ್ವರ್ಕ್ ಇಂಟು ಸೆಗ್ಮೆಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಿಚ್. ಸ್ವಿಚ್ ಅಂದರೆ ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸ್ವಿಚ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ನೆಟ್ವರ್ಕ್ ಇರಲಿ, ನೆಟ್ವರ್ಕ್ ಅಂತ ಯಾವುದೋ ನಾನು ಹೇಳಿದ್ರೆ ಕಂಪ್ಯೂಟರ್, ಈ ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ ಕನೆಕ್ಟ್ ಆಗಿರುತ್ತೆ, ಅದಕ್ಕೆ ನಾವು ನೆಟ್ವರ್ಕ್ ಅಂತೀವಿ. ಈ ನೆಟ್ವರ್ಕ್ನ ಸ್ವಿಚಸ್ ಏನು ಮಾಡೋದು ಅಂತಂದಾಗ, ಡಿವೈಡೆಡ್ ಇಂಟು ಡಿಫ್ರೆಂಟ್ ಸ್ಮಾಲರ್ ಸೆಗ್ಮೆಂಟ್ಸ್ ಡಿವೈಡ್ ಆಗುತ್ತೆ. ಸ್ಮಾಲರ್ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಆಗೋದ್ರಿಂದ, ಸೊ ಇದರಿಂದ ಏನಾಗುತ್ತೆ ಯೂಸ್ಫುಲ್ ಮೇನ್ ಅಂತಂದರೆ, ನೆಟ್ವರ್ಕ್ ಕಂಜೆಕ್ಷನ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಏನಂತಂದರೆ, ಡಾಟಾ ಫ್ಲೋ ಏನಾಗುತ್ತೆ ಒಂದು ಕಂಪ್ಯೂಟರ್ ಇನ್ನೊಂದು ಫ್ಲೋಗೆ, ಇಟ್ ವಿಲ್ ಬಿ ಬೆಟರ್ ಡಾಟಾ ಫ್ಲೋ. ಯಾವುದೇ ರೀತಿಯಿಂದ ಕಂಜೆಷನ್ಸ್ ಇರೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ ಈ ಸ್ಟೇಟ್ಮೆಂಟಿಗೆ ಸ್ವಿಚ್ ಇದೆ ಕರೆಕ್ಟ್ ಆನ್ಸರ್. ಎಕ್ಸಿಕ್ಯೂಟಿಂಗ್ ಇದ ಪ್ರೊಸೆಸ್ ಆಫ್ ಕ್ಯಾರಿಂಗ್ ಔಟ್ ಕಮೆಂಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಎಕ್ಸಿಕ್ಯೂಟಿಂಗ್ ಇಲ್ಲಿ ಏನಾಗುತ್ತೆ, ವಿಚ್ ಈ ದ ಪ್ರೊಸೆಸ್ ಆಫ್ ಕ್ಯಾರಿಂಗ್ ಔಟ್ ಕಮೆಂಟ್ಸ್ ಅಂತಂದಾಗ, ಎಕ್ಸಿಕ್ಯೂಟಿಂಗ್ ಇದ ಪ್ರೊಸೆಸ್ ಆಫ್ ಕ್ಯಾರಿಂಗ್ ಔಟ್ ದ ಕಮೆಂಟ್ಸ್ ಅಂತ ಬರುತ್ತೆ. ಎಕ್ಸಿಕ್ಯೂಟಿಂಗ್ ಅಂದರೆ ಏನು, ಯಾವುದೋ ಒಂದು ಎಕ್ಸಾಂಪಲ್ MS ವರ್ಡ್ ಇರುತ್ತೆ, ಮೈಕ್ರೋಸಾಫ್ಟ್ ವರ್ಡ್, ಇದನ್ನು ನಾವು ರನ್ ಮಾಡೋದು, ಇದನ್ನು ಅಪ್ಲಿಕೇಶನ್ ರನ್ ಮಾಡೋದು ಎಕ್ಸಿಕ್ಯೂಟಿಂಗ್ ಅಂತ ಹೇಳ್ತೀವಿ. ಇನ್ನೂ ಡೀಪಾಗಿ ಹೇಳಬೇಕು ಅಂತಂದಾಗ, ಪ್ರೊಸೆಸ್ ಆಫ್ ಏನು ಅಂತಂದರೆ, ಕಂಪ್ಯೂಟರ್ ಏನಾಗುತ್ತೆ, ನಿಮ್ಮ ಕಮೆಂಟ್ಸ್ ಏನು ಇನ್ಸ್ಟ್ರಕ್ಷನ್ಸ್ ಏನು ಕೊಡುತ್ತಲ್ಲ, ಅದನ್ನು ಏನಾಗುತ್ತೆ ಸ್ಪೆಸಿಫಿಕ್ ಆಗಿ ಅದನ್ನು ಪರ್ಫಾರ್ಮ್ ಮಾಡುತ್ತೆ, ಅದಕ್ಕೆ ನಾವು ಎಕ್ಸಿಕ್ಯೂಟಿಂಗ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ, ಎಡಿಟಿಂಗ್ ಎ ಡಾಕ್ಯುಮೆಂಟ್ ಕನ್ಸಿಸ್ಟ್ ಆಫ್ ರೀಡಿಂಗ್ ಥ್ರೂ ದ ಡಾಕ್ಯುಮೆಂಟ್ಸ್ ವಿ ಹ್ಯಾವ್ ಕ್ರಿಯೇಟೆಡ್, ದೆನ್ ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ ಕರೆಕ್ಟಿಂಗ್ ಆಫ್ ಎರರ್ಸ್ ಅಂತ ಹೇಳ್ತೀವಿ. ಅಂದರೆ ಎಕ್ಸಾಂಪಲ್, ನಿಮಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನೀವು ಕ್ರಿಯೇಟ್ ಮಾಡಿರ್ತೀರ, ಅದರಲ್ಲಿ ಎರರ್ನ ಅಂದರೆ ನಾವು ಎರರ್ನ ಅಥವಾ ನಾವು ಹೇಳ್ತೀವಿ ಅಂತಂದರೆ ವಿ ಕ್ಯಾನ್ ಪ್ರೂಫ್ ರೀಡಿಂಗ್ ಅಂತ ಹೇಳ್ತೀವಿ. ಪ್ರೂಫ್ ರೀಡಿಂಗ್ ಮಾಡೋದಕ್ಕೆ ನಾವೇನು ಕರೆಕ್ಟಿಂಗ್ ಎರರ್ಸ್. ಏನಾದರೂ ಡಾಕ್ಯುಮೆಂಟ್ಸಲ್ಲಿ ಎರರ್ ಇದ್ದರೆ ಅದನ್ನು ಸರಿ ಮಾಡೋದು ಕರೆಕ್ಟಿಂಗ್ ಯುವರ್ ಎರರ್ಸ್. ಎಡಿಟಿಂಗ್ ಯುವರ್ ಡಾಕ್ಯುಮೆಂಟ್ಸ್. ಫೈನ್. ನೆಕ್ಸ್ಟ್ ನಿಮಗೆ, ಮೋಸ್ಟ್ ಮೇಲ್ ಪ್ರೋಗ್ರಾಮ್ಸ್ ಆಟೋಮೆಟಿಕ್ಲಿ ಕಂಪ್ಲೀಟ್ ದ ಫಾಲೋಯಿಂಗ್ 2 ಪಾರ್ಟ್ಸ್ ಇನ್ ಎ ಮೇಲ್ ಅಂತ ಕೇಳಿದ್ದಾರೆ. ಅದು ಫ್ರಮ್ ಆ್ಯಂಡ್ ಟು ಅಂತ ಅರ್ಥ ಏನಂತಂದರೆ, ನೀವು ಏನಾದರೂ ಯಾರಿಗಾದರೂ ಮೇಲ್ ಕಂಪೋಸ್ ಮಾಡ್ತಿರ್ತೀರ, ಮೇಲ್ ಸೆಂಡ್ ಮಾಡ್ತಿರ್ಬೇಕಾದ್ರೆ ಆಟೋಮೆಟಿಕ್ಲಿ ಯಾವುದು ನಿಮಗೆ ಮುಂಚೆನೇ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತಂದರೆ ಫ್ರಮ್. ನಿಮ್ಮ ಮತ್ತೆ ಟೈಪ್ ಮಾಡೋದಿರಲ್ಲ, ಫ್ರಮ್ ಆ್ಯಂಡ್ ಟು. ಇದಾಗಲೇ ಅದು ಇನ್ಬಿಲ್ಟಾಗಿ ಟೈಪ್ ಆಗಿರುತ್ತೆ, ಅದನ್ನೇ ಹೇಳ್ತೀವಿ ಫ್ರಮ್ ಆ್ಯಂಡ್ ಟು ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ, ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆಫ್ ವಿಂಡೋಸ್ ಡೆಸ್ಕ್ಟಾಪ್ ಆರ್ ರೆಪ್ರೆಸೆಂಟ್ ಬೈ ಐಕಾನ್ ಅಂತ ಇದೆ. ಅಂದರೆ ಎದುರೇ ರೆಪ್ರೆಸೆಂಟ್ ಮಾಡ್ತೀವಿ ಐಕಾನಿಂದ. ಯಾವುದೇ ಒಂದು ಡೆಸ್ಕ್ಟಾಪಲ್ಲಿ ನೀವು ಸ್ಕ್ರೀನ್ ಮೇಲೆ ಮಾನಿಟರಲ್ಲಿ ಒಂದು ಕ್ರೋಮ್ ಅನ್ನೋದು ಒಂದು ಆ್ಯಪ್ ಇರುತ್ತೆ. ಅದೇ ರೀತಿ ಮೈ ಕಂಪ್ಯೂಟರ್ ಅನ್ನೋದು ಆ್ಯಪ್ ಇರುತ್ತೆ. ಆ್ಯಂಡ್ ಈವನ್ ವಾಟ್ಸಪ್ಪು, ಟೆಲಿಗ್ರಾಮು, ಸೊ ಈ ಥರ ಆ್ಯಪ್ಸ್ ಎಲ್ಲ ಇರುತ್ತಲ್ಲ, ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಐಕಾನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಫೈನ್. ವಿಚ್ ಏರಿಯಾ ಇನ್ ಎಕ್ಸೆಲ್ ವಿಂಡೋಸ್ ಅಲೋಸ್ ಎಂಟ್ರಿಂಗ್ ವ್ಯಾಲ್ಯೂಸ್ ಆ್ಯಂಡ್ ಫಾರ್ಮುಲಾಸ್ ಅಂತ ಹೇಳಿದೆ. ಅದು ಫಾರ್ಮುಲಾ ಬರುತ್ತೆ. ಅಂದರೆ ನೀವು ಎಕ್ಸೆಲ್ ಶೀಟ್ ತೊಗೊಂಡಾಗ, ಸರಿ, ನಿಮ್ಮ ಶೀಟ್ ಇರುತ್ತೆ, ಶೀಟ್ 1, ಶೀಟ್ 2, ಶೀಟ್ 3, ಇಲ್ಲಿ ನಿಮಗೆಲ್ಲ ರಿಬ್ಬನ್ ಬರುತ್ತೆ. ಇಲ್ಲಿ ನಿಮಗೆ ವಿಲ್ ಬಿ ಹ್ಯಾವಿಂಗ್ ಫಾರ್ಮುಲಾ. ಒಂದು ಎಂಟಿ ಸ್ಪೇಸ್ ಇರುತ್ತೆ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಎಂಟ್ರಿಂಗ್ ಓನ್ಲಿ ಫಾರ್ ಫಾರ್ಮುಲಾಸ್ ಆಯಿತು, ವ್ಯಾಲ್ಯೂ ಎಂಟ್ರಿ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ, ಅದನ್ನು ನಾವು ಫಾರ್ಮುಲಾ ಬರ್ ಅಂತ ಹೇಳ್ತೀವಿ. ಫೈನ್. ಫ್ಯಾಕ್ಸ್ ಮಿಷಿನ್ಸ್ ಆ್ಯಂಡ್ ಇಮ್ಯಾಜಿನರಿ ಸಿಸ್ಟಮ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಸ್ಕ್ಯಾನಿಂಗ್ ಡಿವೈಸಸ್. ಸ್ಕ್ಯಾನಿಂಗ್ ಡಿವೈಸಸ್ ಅಂದ್ರೇನು, ಒಂದು ಫಿಸಿಕಲ್ ಡಾಕ್ಯುಮೆಂಟ್ ಇರುತ್ತೆ. ನಿಮ್ಮ ಹತ್ರ ಯಾವುದೋ ಒಂದು ಪೇಪರ್ ಇರುತ್ತೆ, ಅಥವಾ
ಯು ವಿಲ್ ಬಿ ಹ್ಯಾವಿಂಗ್ ಒನ್ ಸೆಟ್ ಆಫ್ ಬುಕ್ ಇರುತ್ತೆ ಅಥವಾ ಸಮ್ ಪೇಜಸ್ ಆಫ್ ಬುಕ್ಸ್ ಇರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ವಿಲ್ ಕನ್ವರ್ಟ್ ಟು ಡಿಜಿಟಲ್. ಓಕೆ, ಅದನ್ನು ನಾವೇನು ಮಾಡ್ತೀವಿ, ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಫ್ರಮ್ ಫಿಸಿಕಲ್ ಡಾಕ್ಯುಮೆಂಟಿಂದ ವಿಲ್ ಕನ್ವರ್ಟ್ ಟು ಡಿಜಿಟಲ್ ಡಾಕ್ಯುಮೆಂಟ್, ಅದಕ್ಕೆ ನಾವು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಫ್ಯಾಕ್ಸ್ ಮಿಷಿನ್ ಮತ್ತು ಇಮ್ಯಾಜಿನರಿ ಸಿಸ್ಟಮ್ಸ್ ಏನಿದೆ, ಫ್ಯಾಕ್ಸ್ ಮಿಷನ್ಸ್ ಅಂದರೂ ಅಷ್ಟೇ, ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇರುತ್ತಲ್ವ, ಅದನ್ನು ನೀವು ಏನು ಮಾಡ್ತೀರಾ, ಆ ಫ್ಯಾಕ್ಸ್ ಮಿಷನಲ್ಲಿ ಹಾಕಿದಾಗ ಅದು ಸ್ಕ್ಯಾನ್ ಮಾಡಿ ಇಟ್ ವಿಲ್ ಸೆಂಡ್ ಟು ಅದರ್ ಮಿಷಿನ್ಸ್. ಅಂದರೆ ನಿಮ್ಮ ಆಫೀಸಿಂದ ಬೇರೆ ನಿಮಗೆ ರೆಪ್ರೆಸೆಂಟೇಟಿವ್ ಡಿಪಾರ್ಟ್ಮೆಂಟ್ಸಲ್ಲಿ ಅದು ಕಳಿಸ್ಬೇಕಂದಾಗ ನಾವು ಫ್ಯಾಕ್ಸ್ ಮಿಷನ್ ಯೂಸ್ ಮಾಡ್ತೀವಿ. ಇದು ಕೂಡ ಏನಾಗುತ್ತೆ, ಟೈಪ್ ಆಫ್ ಸ್ಕ್ಯಾನಿಂಗ್ ಡಿವೈಸ್. ಓಕೆನಾ. ದ ಪರ್ಟಿಕ್ಯುಲರ್ ಫೀಲ್ಡ್ ಆಫ್ ರೆಕಾರ್ಡ್ ದಟ್ ಯುನಿಕ್ಲಿ ಐಡೆಂಟಿಫೈಸ್ ಈಚ್ ರೆಕಾರ್ಡ್ ಈಸ್ ಕಾಲ್ಡ್ ದ ಕೀ ಫೀಲ್ಡ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಯಾವುದೇ ಒಂದು ಎಕ್ಸಾಂಪಲ್ಗೆ ಇವಾಗ ಡಾಟಾ ಬೇಸಲ್ಲಿ ತೊಗೊಂಡಿರ್ತೀರ. ಓಕೆ, ಡಾಟಾ ಬೇಸ್ ಅಂದರೆ ಏನು, ಅದರಲ್ಲಿ ನಿಮಗೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಡಾಟಾಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಈ ಡಾಟಾ ಬೇಸಿಗೆ ನಾವೇನು ಮಾಡ್ತೀವಿ, ಒಂದು ಟೇಬಲ್ ತೊಗೊತೀವಿ. ಆ ಟೇಬಲಲ್ಲಿ ಏನಿರುತ್ತೆ, ನಾವು ನಾವು ಒಂದು ಟೇಬಲ್ ತೊಗೊಂಡಾಗ, ಓಕೆ, ಈ ಟೇಬಲಲ್ಲಿ ನಿಮಗೆ ನೇಮ್, ಓಕೆ, ಸ್ಟೂಡೆಂಟ್ ಐ ಡಿ, ಈ ಥರ ಎಲ್ಲ ನಿಮಗೆ ನೇಮ್ಸ್ ಇರುತ್ತೆ. ಈ ಸ್ಟೂಡೆಂಟ್ ಐ ಡಿ ಇದೆಯಲ್ಲ, ಇದು ನಾವೇನು ಹೇಳ್ತೀವಿ ಅಂದರೆ ಪ್ರೈಮರಿ ಕೀ ಅಂತ ಹೇಳ್ತೀವಿ. ಅಂದರೆ ಈ ಪ್ರೈಮರಿ ಕೀ ಅಂದರೆ ನಿಮಗೆ ಯಾವುದೇ ರೀತಿಯಿಂದ ಡುಪ್ಲಿಕೇಟ್ಸ್ ಇರಲ್ಲ, ಜೊತೆಗೆ ಯಾವುದೇ ರೀತಿಯಿಂದ ನಲ್ ಇರಲ್ಲ. ನಲ್ ಅಂದರೆ ಅದು ವಾಯ್ಡ್ ಇರಲ್ಲ, ಯಾವುದೇ ರೀತಿ ಎಂಟ್ರಿ ಹಾಗೇ ಇರಬೇಕು. ಅದಕ್ಕೆ ನಾವು ಹೇಳ್ತೀವಿ ನಲ್ ಅಂತ ಹೇಳ್ತೀವಿ. ಸೊ ಇಂಥ ಕಾಲಮ್ ನಾವು ಹೇಳ್ತೀವಿ ಕೀ ಫೀಲ್ಡ್ ಅಂತ ಹೇಳ್ತೀವಿ, ಲೈಕ್ ಪ್ರೈಮರಿ ಕೀ ಫೀಲ್ಡ್, ಫಾರಿನ್ ಕೀ ಫೀಲ್ಡ್ ಅಂತ. ಓಕೆ, ಇದನ್ನು ನಾವೇ ಹೇಳ್ತೀವಿ ಕೀ ಫೀಲ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮಗೆ, ಇನ್ ಆರ್ಡರ್ ಟು ಟೆಲ್ ಎಕ್ಸೆಲ್ ದ್ಯಾಟ್ ವಿ ಆರ್ ಎಂಟ್ರಿಂಗ್ ಎ ಫಾರ್ಮುಲಾ ಇನ್ ಎಸ್ ಎಲ್, ವಿ ಮಸ್ಟ್ ಬಿಗಿನ್ ವಿತ್ ದ ಎಂಟ್ರಿ ವಿತ್ ದ ಡ್ಯಾಶ್ ಆಪರೇಟರ್ ಅಂತ ಕೇಳಿದರೆ, ಒಬ್ವಿಯಸ್ಲಿ ಯಾವುದೇ ಒಂದು ಫಾರ್ಮುಲಾ ನೀವು ಎಂಟ್ರಿ ಮಾಡಬೇಕು ಎಕ್ಸೆಲ್ ಅಂದಾಗ ನಾವು ಈಕ್ವಲ್ ಸೈನ್ ಯೂಸ್ ಮಾಡಲೇಬೇಕು. ಈಕ್ವಲ್ಸ್ ಟು ಸಮ್ ಆಫ್, ಓಕೆ, ಸಮ್ ಆಫ್ A1 to A2 ಅಂತ ಈ ಥರ ನೀವು ಈಕ್ವಲ್ಸ್ ಸೈನಿಂದನೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾವು ಏನು ಹೇಳ್ತೀವಿ, ಫಾರ್ಮುಲಾ ಬಾರಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಅದು ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ಸ್ ಫಾರ್ಮುಲಾ. ಫೈನ್. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ಬೂಟಿಂಗ್ is a process when the computer is turned on and the operating system is loading. ಅಂದರೆ ಬೂಟಿಂಗ್ ಅಂದರೆ ಏನಂತ ಕೇಳ್ತಾರೆ. ಬೂಟಿಂಗ್ ಅಂದರೆ ಏನು, ಯಾವುದೇ ಒಂದು ಕಂಪ್ಯೂಟರ್ ನೀವು ಲ್ಯಾಪ್ಟಾಪ್ನ ಆನ್ ಮಾಡಿದಾಗ, ಓಕೆ, ಈ ಪ್ರೊಸೆಸ್ ಎಲ್ಲ ಲೋಡ್ ಆಗುತ್ತೆ. ಯಾವ ಥರ ಅಂತಂದರೆ, ನಿಮಗೆ ಒಂದು ಸೀಕ್ವೆನ್ಸ್ ಲೋಡ್ ಆಗುತ್ತೆ. ಸೀಕ್ವೆನ್ಸ್ ಅಂದರೆ ಏನು, ಫಸ್ಟು ನಿಮಗೆ ಕಂಪ್ಯೂಟರ್ ಆನ್ ಆದ ತಕ್ಷಣ ಇಟ್ ಚೆಕ್ಸ್ ಆಲ್ ದ ಡಿವೈಸಸ್ ಎಲ್ಲ ಕರೆಕ್ಟ್, ಹಾರ್ಡ್ವೇರ್ ಡಿವೈಸಸ್ ಎಲ್ಲ ವರ್ಕ್ ಆಗ್ತಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು, ಓಕೆ, ಅವಾಗೆಲ್ಲ ನಿಮಗೆ ಕಾನ್ಸೆಪ್ಟ್ ಬಯೋಸ್ ಅಂತ ಬರುತ್ತೆ. ಓಕೆ, ಬಯೋಸ್ ಕಾನ್ಸೆಪ್ಟ್ ಎಲ್ಲ ಇಲ್ಲೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಈ ಬಯೋಸ್ ಕಾನ್ಸೆಪ್ಟ್ ಏನು ಅಂತ ನಮ್ಮ ಬೇರೆ ಇದರಲ್ಲಿ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಕಂಪ್ಯೂಟರ್ ಮ್ಯಾರಥಾನ್ ಸೆಷನಲ್ಲಿ ಅಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಬಯೋಸ್ ಅಂದರೆ ಏನು ಇದೆಲ್ಲನೂ. ಸೊ ಬೇಕಿದ್ರೆ ನೀವು ನೋಡ್ಕೋಬೋದು. ಸೊ ಈ ಬಯೋಸ್ ಅನ್ನೋ ಸಿಸ್ಟಮ್ ಇರುತ್ತಲ್ಲ, ಈ ಬಯೋಸ್ ಸಿಸ್ಟಮಲ್ಲಿ ಏನಾಗುತ್ತೆ, ಈ ಚೆಕ್ಸ್ ಹಾರ್ಡ್ವೇರ್ ಡಿವೈಸಸ್ ಎಲ್ಲನೂ ಕರೆಕ್ಟಾಗಿ ವರ್ಕ್ ಆಗ್ತಿದೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಯಾವಾಗ ವೆನ್ ಕಂಪ್ಯೂಟರ್ ಜಸ್ಟ್ ಆನ್ ಆದ ತಕ್ಷಣ ಅದಾಗುತ್ತೆ. ಓಕೆ, ಅವಾಗ ಏನಾಗುತ್ತೆ, ಇದೆಲ್ಲ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತಲ್ಲ, ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲಿ ಲೋಡ್ಸ್ ಟು ಮೆಮೊರಿ. ಓಕೆ, ದಟ್ಸ್ ವಾಟ್ ವಿ ಕಾಲ್ ಏನಂತಂದರೆ ಬೂಟಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಓಕೆ, ಬೂಟಿಂಗ್ ಅಂದರೆ ವೆನ್ ಯು ಟರ್ನ್ ಆನ್ ದ ಸಿಸ್ಟಮ್, ಇಟ್ ವಿಲ್ ಚೆಕ್ಸ್ ಆಲ್ ದ ಡಿವೈಸಸ್ ವೆದರ್ ಇಟ್ಸ್ ವರ್ಕಿಂಗ್ ಪ್ರಾಪರ್ಲಿ ಆರ್ ಅಂತ ಹೇಳಿ ವರ್ಕ್ ಮಾಡುತ್ತೆ. ಚೆಕ್ ಮಾಡ್ಕೊಂಡು ದೆನ್ ಆಪ್ರೇಟಿಂಗ್ ಸಿಸ್ಟಮ್ ಏನಾಗುತ್ತೆ, ಮೆಮೊರಿ ಲೋಡ್ ಆಗುತ್ತೆ. ದಟ್ಸ್ ವಿ ಕಾಲ್ಡ್ ಬೂಟಿಂಗ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ ನಂಬರ್ಸ್ ಇನ್ ದ ಟೇಬಲ್ ಕಾಲಮ್ಸ್ ಆರ್ ಯೂಶ್ವಲಿ ಯಾವ ಥರ ಅಲೈನ್ ಆಗಿರುತ್ತೆ ಅಂತಂದರೆ ರೈಟ್ ಅಲೈನ್ಮೆಂಟ್ ಆಗಿರುತ್ತೆ. ಕ್ಯಾರೆಕ್ಟರ್ಸ್ ಇನ್ ದ ಟೇಬಲ್ ಕಾಲಮ್ಸ್ ಆರ್ ಯೂಶ್ವಲಿ ಲೆಫ್ಟ್ ಅಲೈನ್ಮೆಂಟ್ ಇದೆ. ಅಂದರೆ ನಿಮ್ಗೆ ಯಾವುದೇ ಒಂದು ಸೆಲ್ಲಲ್ಲಿ, ಓಕೆ, ಕಾಲಮಲ್ಲಿ ಅಥವಾ ಒಂದು ಕಾಲಮ್ ಇರುತ್ತೆ. ಈ ಕಾಲಮಲ್ಲಿ ನೀವು ಎ ಕಾಲಮ್ ಇಲ್ಲಿ ಎಂಟ್ರಿ ಮಾಡ್ತೀರಾ 1 2 3 4 5 6 ಅಂತ. ಸೊ ಇದು ಎಂಟ್ರಿ ಮಾಡಿದ ತಕ್ಷಣ ಅಲೈನ್ಮೆಂಟ್ ಏನಿದೆ ರೈಟ್ ಅಲೈನ್ಮೆಂಟ್, ಅಂದರೆ ರೈಟಾಗಿ ಇಲ್ಲಿಂದ ಏನಾಗಿದೆ ರೈಟ್ ಅಲೈನ್ಮೆಂಟ್. ಓಕೆ, ಇಲ್ಲಿ ಬಾರ್ಡರ್ ಇರುತ್ತಲ್ಲ ಈ ಸೆಲ್ಲಲ್ಲಿ, ಸೊ ಈ ಥರದಿಂದ ಟೈಪ್ ಆಗುತ್ತೆ 1 2 3 4 ರೈಟ್ ಅಲೈನ್ಮೆಂಟ್ ಇರುತ್ತೆ. ಅದೇ ನೀವು ಕ್ಯಾರೆಕ್ಟರ್ಸ್ ಅಂದರೆ ನೀವು ವರ್ಡ್ಸ್ ಟೈಪ್ ಮಾಡಿದಾಗ, ಲೆಟರ್ಸ್ ಟೈಪ್ ಮಾಡಿದಾಗ, ಲೈಕ್ ನಿಮಗೆ ABCD ಅಂತ ಟೈಪ್ ಮಾಡಿದಾಗ ಇದೇನಾಗಿರುತ್ತೆ, ಇಟ್ ವಿಲ್ ಬಿ ಕಮ್ಮಿಂಗ್ ಫ್ರಮ್ ಎಂದು ಲೆಫ್ಟ್ ಅಲೈನ್ಮೆಂಟ್ ಇರುತ್ತೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದನ್ನು ಲೆಫ್ಟ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಅದೇ ನೀವು ಕಂಬೈನಿಂಗ್ ವಿತ್ ಬೋತ್ ಏನು ಕ್ಯಾರೆಕ್ಟರ್ಸ್ ಆ್ಯಂಡ್ ನಂಬರ್ಸ್ ಎರಡನ್ನೂ ಕಂಬೈನ್ ಮಾಡಿದಾಗ ನಿಮಗೆ ಇಟ್ ವಿಲ್ ಬಿ ಲೆಫ್ಟ್ ಅಲೈನ್ಮೆಂಟ್. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಕಂಬೈನ್ ಮಾಡಿದಾಗ ಇಟ್ ವಿಲ್ ಬಿ ಲೆಫ್ಟ್ ಅಲೈನ್ಮೆಂಟ್. ಓಕೆ, ನೆಕ್ಸ್ಟ್ ಟು ಕಂಬೈನ್ 2 or more cells ಇಂಟು ಸಿಂಗಲ್ ಸೆಲ್ ಈಸ್ ಕಾಲ್ಡ್ ಮರ್ಜಿಂಗ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಒಂದು ಕಾಲಮಲ್ಲಿ, ಓಕೆ, ಇಲ್ಲೊಂದು ಸೆಲ್ ಇರುತ್ತೆ, ವಿಲ್ ಬಿ ಹ್ಯಾವಿಂಗ್ 2 ಕಾಲಮ್ಸ್. ಓಕೆ, ಕಾಲಮ್ A, ಕಾಲಮ್ B, ಇವೆರಡು ಸೆಲ್ಲನ್ನು ಮರ್ಜ್ ಮಾಡಬೇಕು ಅಂತಂದಾಗ ಅದನ್ನು ನಾವು ಹೇಳ್ತೀವಿ, ಕಂಬೈನ್ ಮಾಡಬೇಕು ಅಂದರೆ ಅದು ನಾವು ಮರ್ಜಿಂಗ್ ಅಂತ ಹೇಳ್ತೀವಿ. ಓಕೆನಾ. ಇನ್ ಎ ರಿಲೇಷನ್ಶಿಪ್ ಡಾಟಾಬೇಸ್ ದಟ್ ಈಸ್ ಡಾಟಾ ಸ್ಟ್ರಕ್ಚರ್ ದಟ್ ಆರ್ಗನೈಸಸ್ ದ ಇನ್ಫಾರ್ಮೇಷನ್ ಅಬೌಟ್ ಎ ಸಿಂಗಲ್ ಟಾಪಿಕ್ಸ್ ಇಂಟು ರೋಸ್, ಅದು ಟಪಲ್ಸು, ಆ್ಯಂಡ್ ಕಾಲಮ್ಸ್ ಅಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಇದೇನಾಗುತ್ತೆ ಟೇಬಲ್ ಅಂತ ಹೇಳ್ತೀವಿ. ಅಂದರೆ ಒಂದು ಟೇಬಲಲ್ಲಿ ಏನಿರುತ್ತೆ, ಒಬ್ವಿಯಸ್ಲಿ ರೋಸ್ ಇರುತ್ತೆ. ಓಕೆ, ಒಂದು ಟೇಬಲ್ ಅಂತ ತೊಗೊಂಡ್ರೆ ನಿಮಗೆ ರೋಸ್ ಬರುತ್ತೆ.
ಓಕೆ ಆ್ಯಂಡ್ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ಕಾಲಮ್ಸ್. ಓಕೆ, ಈ ಥರ ಕಾಲಮ್ಸ್ ಆ್ಯಂಡ್ ರೋಸ್ ಬರುತ್ತೆ. ಇದನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಟೇಬಲ್ ಅಂತ ಹೇಳ್ತೀವಿ. ಇದರಲ್ಲಿ ಟಪಲ್, ಓಕೆ ನೆನ್ಪಿಟ್ಕೊಳ್ಳಿ, ರೋಗೆ ಇನ್ನೊಂದು ಹೆಸರು ಏನು ಅಂತ ಹೇಳ್ತೀವಿ, ಈ ರೋಸ್ ಬರುತ್ತಲ್ಲ ಟಪಲ್ ಅಂತೀವಿ. ಕಾಲಮ್ಸಿಗೆ ಬರುತ್ತಲ್ಲ, ಈ ಕಾಲಮ್ಸಿಗೆ ನಾವು ಅಂತೀವಿ ಅಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಓಕೆ, ಇದೆರಡರದ್ದು ನಾವು ಕಂಪ್ಲೀಟ್ ಏನಂತಂದರೆ ಅದ್ರ ಇಂಟರ್ಸೆಕ್ಷನ್ನ, ಓಕೆ ಇವೆರಡು ಕಾಲಮ್ಸ್ ಆ್ಯಂಡ್ ರೋಸ್ ಇಂಟರ್ಸೆಕ್ಷನ್ ಆಗೋದು ನಾವು ಹೇಳ್ತೀವಿ ಸೆಲ್ ಅಂತ ಹೇಳ್ತೀವಿ. ಓಕೆ, ಈ ಥರ ಕ್ವಶನ್ಸ್ ಕೂಡ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಕಂಪ್ಯೂಟರ್ ವೇರ್ ಪ್ರೋಗ್ರಾಮ್ಡ್ ಯೂಸಿಂಗ್ ಯಾವುದು, ಮೆಷಿನ್ ಲ್ಯಾಂಗ್ವೇಜ್. ಯಾವುದರಿಂದ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದೆ ಅಂದರೆ ಮೆಷಿನ್ ಲ್ಯಾಂಗ್ವೇಜ್ ಅಂತ. ಅಂದರೆ ನಾವು ಯಾವುದೇ ಒಂದು ಕಂಪ್ಯೂಟರ್ಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಲ್ಲ, ಈ ಕಂಪ್ಯೂಟರ್ಗೆ ನಾವು ಇನ್ಸ್ಟ್ರಕ್ಷನ್ಸ್ ಇನ್ಪುಟ್ ಡಿವೈಸ್ ಅಂತ ಕೊಟ್ಟಾಗ ಅದೇನಾಗುತ್ತೆ, ಇಟ್ ವಿಲ್ ಕನ್ವರ್ಟ್, ಕಂಪೈಲರಿಂದ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟ್ ಟು ಮೆಷಿನ್ ಲ್ಯಾಂಗ್ವೇಜ್. ಮೆಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಆದಾಗ ಮಾತ್ರ ಕಂಪ್ಯೂಟರ್ಗೆ ಗೋಯಿಂಗ್ ಟು ಬಿ ಅಂಡರ್ಸ್ಟ್ಯಾಂಡೇಬಲ್. ಓಕೆನಾ. ನೆಕ್ಸ್ಟ್ ನಿಮಗೆ ಎ ಸೀರೀಸ್ ಆಫ್ ಇನ್ಸ್ಟ್ರಕ್ಷನ್ಸ್ ದ್ಯಾಟ್ ಟೆಲ್ಸ್ ಎ ಕಂಪ್ಯೂಟರ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಈಸ್ ಕಾಲ್ಡ್. ಓಕೆ, ಇದು ನಿಮಗೆ ಜನರಲ್ ಸ್ಟೇಟ್ಮೆಂಟ್, ಅದನ್ನು ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೇವೆ ಅಥವಾ ಕಮೆಂಟ್ಸ್ ಅಂತ ಹೇಳ್ತೇವೆ. ಫೈನ್. ಯು ಕ್ಯಾನ್ ಯೂಸ್ ದ ಅಡ್ರೆಸ್ ಬಾರ್ ಆರ್ ಟೈಪ್ ಎ URL ಆ್ಯಂಡ್ ಡಿಸ್ಪ್ಲೇ ಎ ವೆಬ್ ಪೇಜ್ ಆರ್ ಎ ಕೀವರ್ಡ್ ಟು ಡಿಸ್ಪ್ಲೇ ಎ ಲೀಸ್ಟ್ ಆಫ್ ರಿಲೇಟೆಡ್ ವೆಬ್ ಪೇಜಸ್ ಅಂತ ಅಂದರೆ ನೀವೇನು ಮಾಡ್ಬೋದು, ಒಂದು ಅಡ್ರೆಸ್ ಬಾರು ಅಥವಾ URL, ಟೈಪ್ ಆಫ್ URL ಬಾರ್. ಅಡ್ರೆಸ್ ಬಾರ್ ಅಂದರೆ ಏನು, ನಿಮ್ಮ ವೆಬ್ ಬ್ರೌಸರ್ ಓಪನ್ ಮಾಡಿದಾಗ, ಓಕೆ ನಿಮಗೆ ಕ್ರೋಮ್ ಓಪನ್ ಮಾಡಿದಾಗ ಬರುತ್ತಲ್ಲ, ಇದು ಅಡ್ರೆಸ್ ಬಾರ್. ಅಲ್ಲಿ ಏನು ಮಾಡ್ಬೋದು ನಾವು, URL ಇರುತ್ತಲ್ಲ ಅದ್ರ ಪ್ಲೇಸ್ಟ್ ಅದು ಮಾಡ್ಬೋದು. ಅದರಿಂದ ಏನಾಗುತ್ತೆ, ಡಿಸ್ಪ್ಲೇ ವೆಬ್ ಪೇಜ್. ನೀವು ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಡಿಸ್ಪ್ಲೇ ವೆಬ್ ಪೇಜ್. ಓಕೆ, ಇದಕ್ಕೆ ನಾವು ಹೇಳ್ತೀವಿ ರಿಲೇಟೆಡ್ ಟು ದ ವೆಬ್ ಪೇಜ್ ಸ್ಟೇಟ್ಮೆಂಟ್ ಇದು ಬರುತ್ತೆ. ಫೈನ್. ಅಂದರೆ ನಿಮಗೆ ಇವಾಗ www.google.com ಅಂತ ಸರ್ಚ್ ಮಾಡಿದಾಗ ಇದೇನು ಮಾಡಿದೆ, ನಿಮಗೆ ಗೂಗಲ್ ಪೇಜ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆನಾ, ವೆಬ್ ಪೇಜ್ ನಮಗೆ ಅಲ್ಲಿ ಡಿಸ್ಪ್ಲೇ ತೋರಿಸುತ್ತೆ. ಹಾಗಾಗಿ ಇದನ್ನೇನಂತೀವಿ ನಾವು ರಿಲೇಟೆಡ್ ಟು ದ ವೆಬ್ ಪೇಜ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ ವೆನ್ ಕಮ್ಯುನಿಕೇಷನ್ ಇನ್ ಬೋತ್ ಡೈರೆಕ್ಷನ್ಸ್ ಆ್ಯಂಡ್ ಬೋತ್ ಡಿವೈಸಸ್ ಕ್ಯಾನ್ ಸೈಮಲ್ಟೇನಿಯಸ್ಲಿ ಟ್ರಾನ್ಸ್ಮಿಟ್ ದ ಡಾಟಾ, ಇಟ್ ಈಸ್ ನೋನ್ ಆಸ್ ಫುಲ್ ಡಿಪ್ಲೆಕ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಿಮಗೆ ಒಂದು ವಿಡಿಯೋ ಕಾಲ್ ಮಾಡ್ತಿರ್ತಾರೆ, ಸೊ ಅವಾಗ ಏನಾಗುತ್ತೆ, ವಿ ಕ್ಯಾನ್ ಸ್ಪೀಕ್ ಬೋತ್, ಐದರ್ ಅಪೋಸಿಟ್ ಪರ್ಸನ್ ಮಾತಾಡ್ಬೋದು, ಜೊತೆಗೆ ನಾವು ಕೂಡ ಮಾತಾಡ್ಬೋದು. ಈ ಥರ ಏನಂತಂದರೆ ನಾವು ಫುಲ್ ಡಿಪ್ಲೆಕ್ಸ್ ಅಂತ ಹೇಳ್ತೀವಿ. ಅದೇ ನಿಮಗೆ ಇದರಲ್ಲಿ ಹಾಫ್ ಡಿಪ್ಲೆಕ್ಸ್ ಅಂತ ಬರುತ್ತೆ. ಹಾಫ್ ಡಿಪ್ಲೆಕ್ಸ್ ಅಂತಂದರೆ ಏನು, ವಾಕಿ ಟಾಕಿ ಯೂಸ್ ಮಾಡ್ತಿರೋ ಗೊತ್ತಾ, ಒಂದು ಪರ್ಸನ್ ಒಬ್ಬರು ಮಾತಾಡಿದಾಗ ಇನ್ನೊಬ್ಬರು ಪರ್ಸನ್ ಲಿಸನ್ ಮಾಡಬೇಕು, ಓಕೆ ಕೇಳಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಸೈಮಲ್ಟೇನಿಯಸ್ಲಿ ಇಬ್ಬರು ಮಾತಾಡೋಕ್ಕಾಗಲ್ಲ. ಓಕೆ, ಅದು ಹಾಫ್ ಡಿಪ್ಲೆಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮಗೆ ಕೊಲಾಬರೇಟಿವ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಕೊಲಾಬರೇಟಿವ್ ಸಾಫ್ಟ್ವೇರಿಗೆ ಗ್ರೂಪ್ ವೇರ್ ಯಾವುದು ಸಚ್ಚಾಜ್ ಅಂದರೆ ಲೋಟಸ್ ನೋಟ್ಸ್ ಆ್ಯಂಡ್ ಮೈಕ್ರೋಸಾಫ್ಟ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಕೊಲಾಬರೇಟಿವ್ ಸಾಫ್ಟ್ವೇರ್ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಗ್ರೂಪ್ ವೇರ್ ಅಂತ ಇದೆ. ಅಂದರೆ ಎಕ್ಸಾಂಪಲ್ ನಿಮಗೆ ಒಂದು ಡಾಕ್ಯುಮೆಂಟ್ ಇರುತ್ತೆ, ಎಕ್ಸಾಂಪಲ್ ಗೂಗಲ್ ಡಾಕ್ಯುಮೆಂಟ್ಸ್. ಓಕೆ, ನೀವು ಗೂಗಲ್ ಡಾಕ್ಸ್ ಎಲ್ಲ ನೋಡಿದ್ದೀರಾ. ಈ ಗೂಗಲ್ ಡಾಕ್ಸ್ನ ನಾವು ಒಂದೇ ಯೂಸ್ ಮಾಡಲ್ಲ. ಓಕೆನಾ, ಈವನ್ ಮಲ್ಟಿಪಲ್ ಯೂಸರ್ಸ್, ನಮ್ಮ ಟೀಮ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಒಂದು ಟೀಮ್ ಕೂಡ ದೇ ಕ್ಯಾನ್ ಯೂಸ್ ದ ಎಕ್ಸೆಸ್ ದ ಸೇಮ್ ಡಾಕ್ಯುಮೆಂಟ್. ಓಕೆ, ಅದಕ್ಕೆ ನಾವು ಕೊಲಾಬರೇಟಿವ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ಸರ್ಟಿಫಿಕೇಷನ್ ಅಂತ ಏನು ಅಂದರೆ ಸ್ಕಿಲ್ ಆ್ಯಂಡ್ ನಾಲೆಜ್ ಅಸೆಸ್ಮೆಂಟ್ ಪ್ರೊಸೆಸ್. ಒಬ್ವಿಯಸ್ಲಿ ಸರ್ಟಿಫಿಕೇಷನ್ ಏನು ಅಂತ ಕೇಳಿದ್ದಾರೆ, ಜಸ್ಟ್ ಜನರಲ್ ಸ್ಟೇಟ್ಮೆಂಟ್ ಇದು. ಕಂಪ್ಯೂಟರ್ ಕ್ರೈಮ್, ದ ಆ್ಯಕ್ಟ್ ಆಫ್ ಸ್ಟೀಲಿಂಗ್, ಚೀಟಿಂಗ್ ಆರ್ ಅದರ್ವೈಸ್ ಡಿಫ್ರಾಡಿಂಗ್ ಆ್ಯನ್ ಆರ್ಗನೈಸೇಷನ್ ವಿತ್ ದ ಯೂಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದು ಕಂಪ್ಯೂಟರ್ ಕ್ರೈಮ್ ಅಂತ ಹೇಳ್ತೀವಿ. ಫೈನ್. ಜಸ್ಟ್ ಬೈ ಹ್ಯಾಕಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಂಪ್ನಿದು ಸರ್ವರ್ನ ಹ್ಯಾಕ್ ಮಾಡಲಿಕ್ಕೆ ನಾವು ಹೇಳ್ತೀವಿ, ದಟ್ಸ್ ವಾಟ್ ಕಾಲ್ಡ್ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಅದೇ ಇದು ಕಂಪ್ಯೂಟರ್ ಕ್ರೈಮ್ ಅಂತ ಎಕ್ಸಾಂಪಲ್. ಓಕೆ, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಕ್ರಿಪ್ಟೋಗ್ರಫಿ ಅಂತಂದರೆ, ಕ್ರಿಪ್ಟೋಗ್ರಫಿ ಅಂತಂದ್ರು ಮೆಥಡ್ ಯೂಸ್ ಟು ಪ್ರೊಟೆಕ್ಟ್ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಆನ್ ದ ಇಂಟರ್ನೆಟ್ ಅಂತ. ಅಂದರೆ ಯೂಶ್ವಲಿ ನೀವು ಯಾವುದೇ ಒಂದು ಇಮೇಲ್ ಆಯಿತು, ಮೆಸೇಜ್ ಕಳಿಸಿದಾಗ ನಿಮಗೆ ಯಾರಿಗೆ ಕಳಿಸ್ಬೇಕು ಅಂದರೆ ಆ ಯೂಸರಿಗೆ ಮಾತ್ರ ಆ ಮೆಸೇಜ್ ರಿಸೀವ್ ಆಗುತ್ತೆ. ಅದನ್ನು ನಾವು ಎನ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಅದನ್ನು ನಾವು ಪ್ರೊಟೆಕ್ಟ್ ಮಾಡೋದು, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಇನ್ನು ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಓಕೆನಾ, ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ ಎಲ್ಲನೂ ಪ್ರೊಟೆಕ್ಟ್ ಮಾಡೋದೇ ನಾವು ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ DBMF ಅಂತಂದಾಗ an acronym of database management system, a program that maintains and controls access to the collection of related information in electronic files ಅಂತ ಅಂದರೆ. DBMS ಅಂದರೆ ಏನು, ನಿಮಗೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದ್ರದ್ದು ಎಕ್ಸ್ಪ್ಲನೇಷನ್ಸ್ ಕೂಡ ಕೆಲವೊಂದು ಸಲ ಕೇಳಿದರೆ. ಅದೇ ರೀತಿ ನಿಮಗೆ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ, RDBMS ಅಂತ. ಸೊ ಅದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಇದು ಏನಕ್ಕೆ ಅಂತಂದರೆ, ಇದು ಆಬ್ವಿಯಸ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ RDBMS ಅಂದರೆ ಟು ಕಂಟ್ರೋಲ್ ಟು ಡಾಟಾ ಎಲ್ಲನೂ ಅಲ್ಲೇನೇ ಇರುತ್ತಲ್ಲ, ಹ್ಯೂಸ್ ಡಾಟಾ, ಒಂದು ಕಂಪ್ನಿ ಹ್ಯೂಸ್ ಡಾಟಾ ಇರುತ್ತೆ, ಅದೆಲ್ಲ ಸ್ಟೋರ್ ಮಾಡಲಿಕ್ಕೆ DBMSನ ಯೂಸ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ನಾವು ಮ್ಯಾನಿಪುಲೇಷನ್ ಮಾಡಲಿಕ್ಕೆ, ಓಕೆ ಆ ಡಾಟಾನ ಸ್ಟಡಿ ಮಾಡಲಿಕ್ಕೆ, ಅನಾಲಿಟಿಕ್ಸ್ ಮಾಡಲಿಕ್ಕೆ, ಕ್ವೇರಿ ಮಾಡಲಿಕ್ಕೆ, ಲೈಕ್ ಬೈ ಯೂಸಿಂಗ್ SQL ಎಲ್ಲ ಯೂಸ್ ಮಾಡಿ, ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡಿಕೊಂಡು ಅದಕ್ಕೆ ನಾವು DBMS ಅಂತ ಹೇಳ್ತೀವಿ. ಓಕೆನಾ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ನಿಮಗೆ ಡಾಟಾ ಅಂದರೆ ಏನು, ಫ್ಯಾಕ್ಟ್ಸ್,
coded and structured for the subsequent processing generally using a computer system ಅಂತ ಹೇಳಿದೆ. ಸೊ ಈ ಥರ ಸಿಂಗಲ್ ಸ್ಟೇಟ್ಮೆಂಟ್ ಕೇಳ್ಬಿಟ್ಟು ಫ್ಯಾಕ್ಟ್ಸ್ ಕೋಡೆಡ್ ಆ್ಯಂಡ್ ಸ್ಟ್ರಕ್ಚರ್ಡ್ ಫಾರ್ ಸಬ್ಸಿಕ್ವೆಂಟ್ ಪ್ರೊಸೆಸಿಂಗ್ ಜನರಲಿ ಯೂಸಿಂಗ್ ಎ ಕಂಪ್ಯೂಟರ್ ಸಿಸ್ಟಮ್ ಈಸ್ ಕಾಲ್ಡ್ ಅಂತ ಕೇಳಿದಾಗ ಲೈಕ್ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದನ್ನು ನಾವು ಡಾಟಾ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಒಂದು ಸ್ಪ್ರೆಡ್ಶೀಟ್ಸ್ ಇರುತ್ತೆ. ಒಂದು ಸ್ಪ್ರೆಡ್ಶೀಟಲ್ಲಿ ಏನಿರುತ್ತೆ, ಎಲ್ಲ ಸೇಲ್ಸ್ ಡಾಟಾ ಇರುತ್ತೆ. ಎಕ್ಸಾಂಪಲ್ ಸ್ಪ್ರೆಡ್ಶೀಟ್ ಅಂದರೆ ಎಕ್ಸೆಲ್ ಅಂದ್ರೂ ಒಂದೇ. ಸ್ಪ್ರೆಡ್ಶೀಟ್ ಅಂದರೆ ನಾವು ವಿ ಕ್ಯಾನ್ ಶೇರ್ ಆನ್ಲೈನಲ್ಲಿ. ಓಕೆ, ಮಲ್ಟಿಪಲ್ ನಮ್ಮದು ಇಲ್ಲೇ ಸಿಸ್ಟಮಲ್ಲಿ ನಿಮಗೆ ಎಕ್ಸೆಲ್ ಇದ್ದಾಗ ಏನಾಗುತ್ತೆ, ಒಂದೇ ಸಿಸ್ಟಮಲ್ಲಿ ನಿಮ್ಮ ಡೆಸ್ಕ್ಟಾಪಲ್ಲಿ ಏನು ಸೇವ್ ಆಗಿರುತ್ತೋ ಎಕ್ಸೆಲ್ಲು, ಅದು ಅಷ್ಟೇ ನಾವು ಡೆಸ್ಕ್ಟಾಪ್ ಯೂಸ್ ಮಾಡ್ಕೊಂಡು ಅಷ್ಟೇ ನಾವು ಆಕ್ಸೆಸ್ ಮಾಡ್ಬೋದು. ಅದೇ ಸ್ಪ್ರೆಡ್ಶೀಟಲ್ಲಿ ಆದರೆ ಸೇಮ್ ಲೈಕ್ ಎಕ್ಸೆಲ್ ಇದ್ದಂಗೆ ಇರುತ್ತೆ. ಇದನ್ನು ನಾವು ನಮ್ಮ ಡೆಸ್ಕ್ಟಾಪ್ ಇಲ್ಲಿಲ್ಲ ಅಂದರೂ ಕೂಡ, ನಮ್ಮ ಹತ್ರ ಇಲ್ಲ ಅಂದರೂ ನಾವು ಬೇರೆ ಡೆಸ್ಕ್ಟಾಪಲ್ಲಿ ಲಾಗಿನ್ ಆಗಿ ಯು ಕ್ಯಾನ್ ಆಕ್ಸೆಸ್ ದೀಸ್ ಫೈಲ್ಸ್. ಅದಕ್ಕೆ ನಾವು ಸ್ಪ್ರೆಡ್ಶೀಟ್ ಅಂತ ಹೇಳ್ತೀವಿ. ಓಕೆನಾ. ಈ ಸ್ಪ್ರೆಡ್ಶೀಟಲ್ಲಿ ಏನಿರುತ್ತೆ, ಎಕ್ಸೆಲ್ ಫೈಲಲ್ಲಿ ಏನಿರುತ್ತೆ ಅಂದರೆ ಸೇಲ್ಸ್ ಡಾಟಾ ಎಲ್ಲ ಇರುತ್ತೆ. ನಿಮ್ಮ ಎಕ್ಸಾಂಪಲಿಗೆ ಕಂಪ್ಲೀಟ್ ಡಾಟಾ. ಓಕೆ, ಅದನ್ನು ನಾವು ಹೇಳ್ತೀವಿ. ಸೇಲ್ಸ್ ಡಾಟಾ ಅಂದರೆ ಏನಿರುತ್ತೆ, ಅಲ್ಲಿ ನಿಮಗೆ ಸೇಲ್ಸಲ್ಲಿ ಎಷ್ಟು ಸೇಲ್ಸ್ ಆಯಿತು, ಓಕೆ, ಮಂತ್ಲಿ ವೈಸು, ಆಮೇಲೆ ಎಷ್ಟು ಅಮೌಂಟ್ ಈ ಮಂತ್ ಸೇಲ್ ಆಯಿತು, ಇದೆಲ್ಲ ಡೀಟೇಲ್ಸ್ ಇರುತ್ತಲ್ಲ, ಇದನ್ನೇ ನಾವು ಕಂಪ್ಲೀಟ್ ಡಾಟಾ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮಗೆ ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳ್ತಾರೆ. ಇದಕ್ಕೆ ಏನಂತಂದರೆ ಎನ್ಕ್ರಿಪ್ಟೆಡ್ ಸಿಗ್ನೇಚರ್ ಯೂಸ್ ಫಾರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಫಾರ್ ಮೆಸೇಜಿಂಗ್ ಡಾಟಾ ಟ್ರಾನ್ಸ್ಫರ್ ಥ್ರೂ ದ ಇಂಟರ್ನೆಟ್ ಅಂತ ಇದೆ. ಅಂದರೆ ಇವಾಗ ಎಕ್ಸಾಂಪಲ್ ನೀವೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ನಿಮ್ಮ ಓನರ್ ಏನಾಗ್ತಾರೆ, ಯು ವಿಲ್ ಬಿ ಇನ್ ಔಟ್ ಆಫ್ ಸ್ಟೇಷನ್. ಸೊ ನಿಮಗೊಂದು ಡಾಕ್ಯುಮೆಂಟಿಗೆ ಸಿಗ್ನೇಚರ್ ಬೇಕಾಗಿರುತ್ತೆ. ಅವಾಗ ಏನು ಮಾಡ್ತೀವಿ, ನೀವು ಒಂದು ಡಾಕ್ಯುಮೆಂಟ್ನ PDF ಡಾಕ್ಯುಮೆಂಟ್ ಕಳಿಸ್ತೀರ, ಅಲ್ಲಿ ನೀವು ಡಿಜಿಟಲ್ ಸಿಗ್ನೇಚರ್ ಅಂತ ಯೂಸ್ ಮಾಡ್ತೀವಿ. ಸೊ ಡಿಜಿಟಲ್ ಸಿಗ್ನೇಚರ್ ಏನಾಗುತ್ತೆ ನಿಮಗೆ ಅಂತಂದರೆ, ಆ PDF ಡಾಕ್ಯುಮೆಂಟಿಗೆ ನಾವು ಡಿಜಿಟಲಿ ಸಿಗ್ನೇಚರ್ ಹಾಕ್ತೀವಿ. ಓಕೆ, ಅಲ್ಲೇನಿರುತ್ತೆ ಅಂತಂದರೆ ಇಟ್ ವಿಲ್ ಮೇಂಟೈನ್ಸ್ ಇಂಟಿಗ್ರಿಟಿ. ಓಕೆ, ಇಂಟಿಗ್ರಿಟಿ ಮೇಂಟೈನ್ ಮಾಡುತ್ತೆ. ಅಂದರೆ ಯಾವುದೇ ರೀತಿಯಿಂದ ಫ್ರಾಡ್ ಇರೋದಿಲ್ಲ. ಓಕೆ, ಅದರಿಂದ ಏನಾಗುತ್ತೆ, ನೀವು ಆನ್ಲೈನಲ್ಲಿ ನೀವು ಸಿಗ್ನೇಚರ್ನ ಸೈನ್ ಮಾಡ್ಬೋದು. ಅದಕ್ಕೆ ನಾವು ಡಿಜಿಟಲ್ ಸಿಗ್ನೇಚರ್ ಆಯಿತು. ಇದು ಕಂಪ್ಲೀಟ್ಲಿ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಓಕೆನಾ. ಇದು ಕೂಡ ಅಷ್ಟೇ, ನೀವು ಯಾರಿಗೆ ಸೆಂಡ್ ಮಾಡಬೇಕು ಯೂಸರ್ಸಿಗೆ ಅವರಿಗೆ ಅಷ್ಟೇ ರೀಚ್ ಆಗುತ್ತೆ. ಅದರ ಅನ್ಅಥರೈಸ್ಡ್ ಆ್ಯಕ್ಸಸ್ಸು ಯಾರೂ ಆ್ಯಕ್ಸೆಸ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟ್ ಡಿಜಿಟಲ್ ಕಂಪ್ಯೂಟರ್, ಎ ಡಿವೈಸ್ ದಟ್ ಮ್ಯಾನಿಪುಲೇಟ್ಸ್ discrete data and perform the arithmetic logic operations on this data. ಅಂದರೆ ಆಬ್ವಿಯಸ್ಲಿ ಡಿಜಿಟಲ್ ಕಂಪ್ಯೂಟರ್ ಅಂದರೆ ಏನು ಮಾಡುತ್ತೆ, ನಿಮಗೆ ಎಕ್ಸಾಂಪಲ್ಗೆ ಆಗಬೇಕಂದ್ರೆ ಒಂದು ಲ್ಯಾಪ್ಟಾಪ್ ಇರುತ್ತೆ. ಆ ಲ್ಯಾಪ್ಟಾಪಲ್ಲಿ ನೀವು ವಿಂಡೋಸ್ ಎಲ್ಲ ರನ್ ಮಾಡ್ತಿರಲ್ಲ, ಅದೆಲ್ಲನೂ ಏನಂತಂದರೆ ಡಿಜಿಟಲ್ ಕಂಪ್ಯೂಟರ್ ಪ್ರೊಸೆಸ್ ಅಂತ ಹೇಳ್ತೀವಿ. ಇವನ್ ನೀವೇನಂತಂದರೆ ಡಿಜಿಟಲ್ ಕಂಪ್ಯೂಟರ್ಸ್ ಏನಾಗುತ್ತೆ, ನಿಮಗೆ ಬೈನರಿ ಸಿಸ್ಟಮ್ಸ್ ಯೂಸ್ ಮಾಡುತ್ತೆ. ಓಕೆ, ಝೀರೋಸ್ ಆ್ಯಂಡ್ ಒನ್ಸ್. ಓಕೆ, ಇದು ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, ಕ್ಯಾಲ್ಕುಲೇಷನ್ಸಿಗೆ, ಓಕೆ, ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್, ಓಕೆ, ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ಗೆ, ಆಪ್ರೇಷನ್ಸ್ಗೆಲ್ಲೂ ಯೂಸ್ ಮಾಡುತ್ತೆ. ಈವನ್ ಮಾಡರ್ನ್ ಎಲೆಕ್ಟ್ರಾನಿಕ್ ಡಿವೈಸಸಲ್ಲಿ ಕೂಡ ಇದೇ ಕಾನ್ಸೆಪ್ಟ್ ಎಲ್ಲ ಯೂಸ್ ಮಾಡ್ತಾರೆ. ಅದು ನಾವು ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ ಡಾಟಾ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಡಾಟಾ ಟ್ರಾನ್ಸ್ಮಿಷನ್ ಅಂದರೆ ದ ಮೂಮೆಂಟ್ ಆಫ್ ಡಾಟಾ ಫ್ರಮ್ ಒನ್ ಲೊಕೇಶನ್ ಆಫ್ ಸ್ಟೋರೇಜ್ ಟು ಅನದರ್ ಇಫ್ ದಿ ಲೊಕೇಶನ್ಸ್ ಆರ್ ಜಿಯೋಗ್ರಫಿಕಲಿ ಫಾರ್ ಅವೇ ಅಂತ ಕೇಳಿದರೆ ಜನರಲಿ ಡನ್ ಎದರಿಂದ ಅಂದರೆ ವಯಾ ಸ್ಯಾಟಲೈಟ್ಸ್ ಅಂತಾಗಿ. ಸೊ ಈ ಥರ ಕ್ವಶನ್ಸು ಕೇಳ್ಬರ್ತಾರೆ. ಫಾರ್ ಅವೇ ಜಿಯೋಗ್ರಫಿಲಿ ಇದ್ದಾಗ ಡಾಟಾ ಟ್ರಾನ್ಸ್ಮಿಷನ್ ಯಾವ ಥ್ರೂ ಮಾಡ್ತಾರೆ ಅಂತಂದಾಗ ಸ್ಯಾಟಲೈಟ್ಸ್ ಥ್ರೂ ಮಾಡ್ತಾರೆ ಅಂತ ಹೇಳ್ಬೋದು. ಯೂಶ್ವಲಿ ಸ್ಯಾಟಲೈಟ್ಸ್ ಅಂದರೆ ಏನು, ಇವಾಗ ಎಕ್ಸಾಂಪಲ್ ನೀವು ಇಂಡಿಯಾದಲ್ಲಿ ಇದ್ದೀರಾ. ಓಕೆ, ಇಂಡಿಯಾದಿಂದ ನೀವು ಯು ವಾಂಟ್ ಟು ಸೆಂಡ್ ದ ಡಾಟಾ ಎಲ್ಲಿಗೆ, ಯು ವಾಂಟ್ ಟು ಸೆಂಡ್ ದ ಡಾಟಾ ಟು ದ ಯುರೋಪ್ ಅಥವಾ ಈ ಥರ, ಇದೆಲ್ಲ ಹೆಂಗೆ ಸೆಂಡ್ ಮಾಡ್ತೀವಿ ಅಂತಂದರೆ ಯೂಸ್ಲಿಂಗ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಂದರೆ ನಾವು ಸೆಂಡ್ ಮಾಡ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ ಡಿಸ್ಕ್ ಮಿರರಿಂಗ್ ಅಂತ ಬರುತ್ತೆ. ಡಿಸ್ಕ್ ಮಿರರಿಂಗ್ ಡಾಟಾ ಈಸ್ ರಿಟರ್ನ್ ಆನ್ 2 or more ಹಾರ್ಡ್ ಡಿಸ್ಕ್ ಸೈಮಲ್ಟೇನಿಯಸ್ಲಿ ಓವರ್ ದ ಸೇಮ್ ಚಾನಲ್ ಅಂತಿದೆ. ಅಂದರೆ ಎಕ್ಸಾಂಪಲು ನೀವೇನು ಮಾಡ್ತೀವಿ ಅಂತಂದರೆ, ಒಂದು ಡಿಸ್ಕ್ ಇರುತ್ತೆ. ಓಕೆ, ಮಲ್ಟಿಪಲ್ ಡಿಸ್ಕ್ ಮೇಲೆ ವಿಲ್ ರೈಟ್ ದ ಸೇಮ್, ಅಂದರೆ ವಿ ವಿಲ್ ಕಾಪಿ ದ ಡಾಟಾ ಸೇಮ್, ಸೊ ದಟ್ ಒನ್ ಡಿವೈಸ್ ಏನಾದರೂ ಫೇಲ್ ಆದರೆ ಇನ್ನೊಂದು ಡಿವೈಸ್ ಏನಾಗುತ್ತೆ ವಿಲ್ ಬಿ ಹ್ಯಾವಿಂಗ್ ಬ್ಯಾಕಪ್. ಓಕೆ, ಡಾಟಾ ಲಾಸ್ ಆದಾಗ ಇನ್ನೊಂದು ಡಿವೈಸಲ್ಲಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು ಆ ಡಾಟಾನ. ಓಕೆ, ಅದನ್ನು ನಾವು ಡಿಸ್ಕ್ ಮಿರರಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡಿಸ್ಕ್ ಡ್ಯುಪ್ಲೆಕ್ಸಿಂಗ್ ಅಂತ ಬರುತ್ತೆ. ಡಿಸ್ಕ್ ಡ್ಯುಪ್ಲೆಕ್ಸಿಂಗ್ ಅಂದರೆ ದ ಡಾಟಾ ಈಸ್ ರಿಟರ್ನ್ ಆನ್ 2 more disks ಸೈಮಲ್ಟೇನಿಯಸ್ಲಿ ಓವರ್ ಎ ಡಿಫ್ರೆಂಟ್ ಚಾನಲ್. ಓಕೆ, ಇದೇನಿದೆ ಸೇಮ್ ಚಾನಲಲ್ಲಿ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಡಿಫ್ರೆಂಟ್ ಚಾನಲ್ ಅಂತ ಹೇಳ್ತೀವಿ. ಅಂದರೆ ಇದು ಏನಾಗುತ್ತೆ ಅಂದರೆ ಡಿಸ್ಕ್ ಡ್ಯುಪ್ಲೆಕ್ಸಿಂಗಿಂದ ಸಿಮಿಲರ್ ಟು ಮಿರರಿಂಗ್, ಏನು ನಾವು ಡಿಸ್ಕ್ ಮಿರರಿಂಗ್ ನೋಡಿದ್ವಲ್ಲ ಹಂಗೆ ಸೇಮ್ ಇರುತ್ತೆ. ಸ್ಟೋರ್ ಏನಾಗುತ್ತೆ, ಡಾಟಾ ಸ್ಟೋರ್ ಆಗುತ್ತೆ, ಬಟ್ ಏನಾಗುತ್ತೆ ಅಂದರೆ ಸಪ್ರೇಟ್ ಚಾನಲ್ಸ್ ಯೂಸ್ ಮಾಡುತ್ತೆ. ಓಕೆ, ಸಪ್ರೇಟ್ ಚಾನಲ್ಸ್ ಯೂಸ್ ಮಾಡುತ್ತೆ, ನಾಟ್ ದ ಸೇಮ್ ಒನ್. ಡಂಬ್ ಟರ್ಮಿನಲ್ ನೋಡ್ಬಿಟ್ಟು ಹಾರ್ಡ್ವೇರ್ ಕಾನ್ಫಿಗರೇಷನ್ ಕನ್ಸಿಸ್ಟಿಂಗ್ ಆಫ್ ಎ ಕೀಬೋರ್ಡ್ ಆ್ಯಂಡ್ ಮಾನಿಟರ್ ದಟ್ ಈಸ್ ಕೆಪೇಬಲ್ ಆಫ್ ಸೆಂಡಿಂಗ್ ರಿಸೀವಿಂಗ್ ಇನ್ಫಾರ್ಮೇಷನ್ ಬಟ್ ಹ್ಯಾಸ್ ನೋ ಮೆಮೊರಿ ಆರ್ ಪ್ರೊಸೆಸಿಂಗ್ ಕೆಪಬಿಲಿಟೀಸ್ ಅಂತ ಇದೆ. ಅಂದರೆ ಡಂಬ್ ಟರ್ಮಿನಲ್ಸ್ ಅಂದರೆ ಏನು ಅಂದರೆ, ಒಂದು ನಿಮ್ಮದು ಸಿಸ್ಟಮ್ ಇರುತ್ತೆ, ಒಂದು ಕೀಬೋರ್ಡ್ ಅಥವಾ ಮಾನಿಟರ್. ಓಕೆ, ವಿತ್ ಕಾಂಬಿನೇಷನ್ ಆಫ್ ಕೀಬೋರ್ಡ್ ಆ್ಯಂಡ್ ಮಾನಿಟರ್. ಓಕೆ, ಇಲ್ಲಿ ಇದೊಂದು ಟರ್ಮಿನಲ್. ಈ ಟರ್ಮಿನಲ್ ಏನಂತಂದರೆ
ಇದೇನಾಗುತ್ತೆ, ಯಾವುದೇ ಒಂದು ಟಾಸ್ಕ್ನ ಪ್ರೊಸೆಸ್ ಮಾಡಬೇಕು ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಯಾವುದ್ರ ಮೇಲೆ, ಸೆಂಟ್ರಲ್ ಸರ್ವರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇದರಿಂದಾಗಿ ಏನಾಗ್ತದೆ, ಇದರದೇ ಓನ್ ಆಗಿರುವಂತಹ ಒಂದು ಪವರ್ ಇರೋದಿಲ್ಲ, ಪ್ರೊಸೆಸಿಂಗ್ ಪವರ್. ಓಕೆ, ಇದಕ್ಕೆ ಪ್ರೊಸೆಸಿಂಗ್ ಪವರ್ ಇರೋಲ್ಲ. ಯಾವುದೇ ಇದಕ್ಕಾದರೂ ಟಾಸ್ಕಿಗೆ ಇಟ್ ಹ್ಯಾಸ್ ಟು ಡಿಪೆಂಡ್ ಆನ್ ಸೆಂಟ್ರಲ್ ಸರ್ವರ್ ಮೇಲೆ. ಓಕೆ, ಅದು ಇದೇನಾಗುತ್ತೆ, ನಾವು ಡಂಪ್ ಟರ್ಮಿನಲ್ ಅಂತ ಹೇಳ್ತೀವಿ. ಜೊತೆಗೆ ಇದೇನಾಗುತ್ತೆ, ಓನ್ಲಿ ರಿಸೀವ್ ದ ಇನ್ಫಾರ್ಮೇಷನ್ಸ್. ಓಕೆ, ರಿಸೀವ್ ಮತ್ತು ಇನ್ಫಾರ್ಮೇಷನ್ ಸೆಂಡ್ ಮಾಡಲಿಕ್ಕೆ, ರಿಸೀವ್ ಮಾಡಲಿಕ್ಕೆ ಮಾತ್ರ ಇದು ಡಂಪ್ ಟರ್ಮಿನಲ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಡೌನ್ಲೋಡ್ ಅಂದರೆ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಎ ಫೈಲ್ ಸಿಸ್ಟಮ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಅಂತ ಇದೆ. ಎಕ್ಸಾಂಪಲ್, ನೀವು ಒಂದು ವೆಬ್ಸೈಟ್ಸಲ್ಲಿ ಹೋಗಿರ್ತೀವಿ, ವೆಬ್ಸೈಟಿಗೆ ಹೋಗಿ ಏನು ಮಾಡ್ತೀವಿ, ಒಂದು ಮೂವಿ ಡೌನ್ಲೋಡ್ ಮಾಡ್ತೀರಾ. ಓಕೆ, ಇಲ್ಲೇನಾಗುತ್ತೆ, ಈ ಮೂವಿ ಏನಾಗುತ್ತೆ, ವೆಬ್ಸೈಟಲ್ಲಿ ಏನಿರುತ್ತೋ ಅದು ನಿಮ್ಮ ಲೋಕಲ್ ಕಂಪ್ಯೂಟರಲ್ಲಿ ಸೇವ್ ಆಗುತ್ತೆ. ಓಕೆ, ಈ ಥರ ಏನಾಗುತ್ತೆ, ಫೈಲ್ಸ್ ಏನಾಗುತ್ತೆ ರಿಸೀವ್ ಆಗುತ್ತೆ ನಿಮ್ಮ ಸಿಸ್ಟಮಲ್ಲಿ. ಓಕೆ, ಡೌನ್ಲೋಡಿಂಗ್ ರೆಫರ್ಸ್ ಟು ಏನಂತಂದರೆ ನಾವು ಏನಂತ ಹೇಳ್ಬೋದು, ರಿಸೀವಿಂಗ್ ಡಾಟಾ ಫ್ರಮ್ ದ ರಿಮೋಟ್ ಸಿಸ್ಟಮ್. ಎಲ್ಲೋ ವೆಬ್ಸೈಟಲ್ಲಿ ಇರುತ್ತೆ, ಆ ವೆಬ್ಸೈಟಿಂದ ನಾವೇನು ಮಾಡ್ತೀವಿ, ವಿ ವಿಲ್ ಡೌನ್ಲೋಡ್ ಹಿಯರ್ ಇನ್ ಯುವರ್ ಲೋಕಲ್ ಸಿಸ್ಟಮ್. ಓಕೆ, ಇಲ್ಲಿ ಇ ಕಾಮರ್ಸ್ ಅಂತಿದೆ. ಇ ಕಾಮರ್ಸ್ ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕಂಡಕ್ಟೆಡ್ ಓವರ್ ಎಕ್ಸ್ಟ್ರಾ ನೆಟ್ಸ್ ಆರ್ ದ ಇಂಟರ್ನೆಟ್ ಅಂತಿದೆ. ಎಕ್ಸಾಂಪಲ್ ಅಮೆಝಾನ್. ಓಕೆ, ಅಮೆಝಾನ್ ಇದೆ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅದೊಂದು. ಓಕೆ, ನೀವೇನಾದರೂ ಬುಕ್ ಬೈ ಮಾಡಬೇಕು ಅಂತಿದ್ರೆ ದಟ್ಸ್ ದ ಪ್ಲ್ಯಾಟ್ಫಾರ್ಮ್ ವೇರ್ ಯು ಕ್ಯಾನ್ ಬೈ ದಟ್ ಇಸ್ ನಾವು ಇ ಫಾರ್ಮ್ ಅಂತ ಹೇಳ್ತೀವಿ, ಇ ಕಾಮರ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂದರೆ ಏನು ಅಂದರೆ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಆಪರೇಷನ್ ಅಪ್ಲಿಕೇಶನ್ ಕಂಬೈನಿಂಗ್ ಲಾಜಿಸ್ಟಿಕ್ಸ್, ಪ್ರೊಡಕ್ಷನ್, ಕಾಂಟ್ರಾಕ್ಟ್ ಆ್ಯಂಡ್ ಆರ್ಡರ್ ಮ್ಯಾನೇಜ್ಮೆಂಟ್, ಸೇಲ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಆ್ಯಂಡ್ HR ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಎಂಟರ್ಪ್ರೈಸ್ ನಿಮಗೆ ಪ್ಲಾನಿಂಗ್ ಅಂದರೆ ಏನು, ರಿಸೋರ್ಸ್ ಪ್ಲಾನಿಂಗ್ ಅಂದರೆ ಏನು ಅಂದರೆ ನಿಮಗೆ ಎಕ್ಸಾಂಪಲಿಗೆ ಒಂದು ಸ್ಯಾಪ್. ಓಕೆ, ಯೂಸಿಂಗ್ ಸ್ಯಾಪ್ ಅಂತ ಬರುತ್ತೆ ಟು ಮ್ಯಾನೇಜ್ ಎ ಕಂಪ್ನೀಸ್ ಇನ್ವೆಂಟ್ರಿ. ಎಕ್ಸಾಂಪಲಿಗೆ ಸ್ಯಾಪ್ ತೊಗೊಂಡಾಗ ನೀವೇನು ಮಾಡ್ಬೋದು, ಒಂದು ಕಂಪ್ನೀದು ಇನ್ವೆಂಟ್ರಿ ಆಯಿತು, ಆಯಿತಾ, ಇವನ್ ಸೇಲ್ಸ್. ಓಕೆ, ಸೇಲ್ಸ್ ಆಯಿತು, ಆಮೇಲೆ HR ರಿಸೋರ್ಸಸ್ಸು. ಓಕೆ, HR ರಿಸೋರ್ಸಸ್ಸು ಅದೆಲ್ಲವೂ ಏನಂತಂದರೆ ಒಂದು ಪ್ಲ್ಯಾಟ್ಫಾರ್ಮಿಂದ. ಓಕೆ, ಒಂದು ಪ್ಲ್ಯಾಟ್ಫಾರ್ಮಿಂದ ನೀವೇನು ಮಾಡ್ಬೋದು, ಸಿಂಗಲ್ ಸಿಸ್ಟಮ್ ಆರ್ ಇದರಿಂದ ನಾವು ಎಕ್ಸೆಸ್ ಮಾಡ್ಬೋದು. ಅದಕ್ಕೆ ನಾವು ಹೇಳ್ತೀವಿ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ERP ಸಿಸ್ಟಮ್ಸ್ ಯೂನಿಫೈಸ್ ಆಗುತ್ತೆ ಅಂದರೆ ಡಿಫ್ರೆಂಟ್ ಬಿಸ್ನೆಸ್ ಫಂಕ್ಷನ್ಸ್, ಬೇರೆ ಬೇರೆ ಡಿಫ್ರೆಂಟ್ ಫಂಕ್ಷನ್ಸ್, ಬಿಸ್ನೆಸ್ ಫಂಕ್ಷನ್ಸ್ ಇಂಟು ಎ ಸಿಂಗಲ್ ಸಿಸ್ಟಮ್ ಆಗಿ ಇದಾಗುತ್ತೆ. ಟು ಸ್ಟ್ರೀಮ್ ಲೈನ್ ಆಪ್ರೇಷನ್ಸ್, ನೀವೇನಾದ್ರು ಆಪ್ರೇಷನ್ಸ್ ಏನೇನು ಇರುತ್ತೋ ಅದೆಲ್ಲ ಸ್ಟ್ರೀಮ್ ಲೈನ್ ಮಾಡೋಕ್ಕೆ, ಅದರಿಂದ ಏನಾಗುತ್ತೆ, ನಾವು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಡಿಸಿಷನ್ ಮೇಕಿಂಗ್ ಕೂಡ ನಾವು ಇಂಪ್ರೂವ್ ಮಾಡ್ಬೋದು. ಅದಕ್ಕೆ ನಾವು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ ಡಾಟಾ ಪ್ರೊಸೆಸಿಂಗ್ ಅಂತ ಇದೆ. ಡಾಟಾ ಪ್ರೊಸೆಸಿಂಗ್ ಅಂದರೆ ಎ ಮೆಥಡ್ ಆಫ್ ಕನ್ಸರ್ನಿಂಗ್ ದ ಸಿಸ್ಟಮೆಟಿಕ್ ರೆಕಾರ್ಡಿಂಗ್, ಅರೇಂಜಿಂಗ್, ಫಿಲ್ಲಿಂಗ್, ಪ್ರೊಸೆಸಿಂಗ್ ಆ್ಯಂಡ್ ಡಿಸೆಮಿನೇಷನ್ ಆಫ್ ಫ್ಯಾಕ್ಟ್ಸ್ ಆಫ್ ಬಿಸ್ನೆಸ್. ಅಂದರೆ ಯಾವುದೇ ಒಂದು ಡಾಟಾ ತೊಗೊಂಡು, ಓಕೆ, ಆ ಡಾಟಾನ ನಾವು ಏನು ಮಾಡ್ತೀವಿ, ಆರ್ಗನೈಸ್ ಆಗಿ ಅರೇಂಜ್ ಮಾಡಿ, ಮೀನ್ಸ್ ಸ್ಟಡಿ ಮಾಡಿ. ಓಕೆ, ಅದನ್ನು ನಾವು ಟೇಬಲ್ ಫಾರ್ಮೇಷನ್ ಮಾಡಿ, ಕಾಲಮ್ಸ್ ಆ್ಯಂಡ್ ಮತ್ತು ರೋಸಲ್ಲಿ ಅರೇಂಜ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟು, ಓಕೆ, ಅದನ್ನು ಸ್ಟಡಿ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾವು ಔಟ್ಪುಟ್ ಮಾಡ್ಕೊತೀವಿ. ಓಕೆ, ಡಿಸಿಷನ್ ಮೇಕಿಂಗ್ ಅದು ಯೂಸ್ಫುಲ್ ಆಗುತ್ತೆ. ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾವು ಅದನ್ನು ಜನ್ರೇಟ್ ಮಾಡಿಕೊಂಡು ಅದರಿಂದ ನಾವು ಏನಂತಂದರೆ ಒಂದು ರಿಪೋರ್ಟ್ ಕೊಡ್ತೀವಿ, ಡಿಸಿಷನ್ ಮೇಕಿಂಗ್ ರಿಪೋರ್ಟ್. ಅದಕ್ಕೆ ನಾವು ಡಾಟಾ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಓಕೆ, ಆ ಡಾಟಾನ ಸ್ಟಡಿ ಮಾಡಿ ಯು ಹ್ಯಾವ್ ಟು ಗಿವ್ ಒಂದು ಗುಡ್ ರಿಪೋರ್ಟ್. ಓಕೆ, ಡಿಸಿಷನ್ ಮೇಕಿಂಗ್ ಅದು ಈಸಿ ಆಗಬೇಕು, ಅದಕ್ಕೆ ಡಾಟಾ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಓಕೆ, ದ ಅಂಡೋ ಬಟನ್ ಆನ್ ದ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲೋಸ್ ಯು ಟು ಕ್ಯಾನ್ಸಲ್ ಯುವರ್ ರೀಸೆಂಟ್ ಕಮೆಂಟ್ಸ್ ಆರ್ ಆ್ಯಕ್ಷನ್ಸ್ ಅಂತ ಇದೆ. ಅಂದರೆ ಅಂಡೋ ಬಟನ್ ಏನಕ್ಕೆ ಯೂಸ್ ಮಾಡ್ತೀವಿ, ಅಂಡೋ ಬಟನ್ ಯೂಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಲಾಸ್ಟ್ ನಿಮಗೇನು ಎಡಿಟ್ ಮಾಡಿರ್ತೀರ ಡಾಟಾ, ಎಕ್ಸಾಂಪಲಿಗೆ ನಿಮಗೆ ಒಂದು ಟೆಕ್ಸ್ಟ್ ತೊಗೊಂಡಿರ್ತೀರ, ಈ ಟೆಕ್ಸ್ಟಲ್ಲಿ ನೀವು ಯಾವ ರಿಟರ್ನ್ ಲೈಕ್ ಬ್ಯಾಂಗ್ಳೂರು ಅಂತ ಬರ್ದಿರ್ತೀರ. ಓಕೆ, ಸೊ ಇವಾಗ ಏನಾಗುತ್ತೆ, ನಿಮಗೆ ರೀಡು ಮತ್ತು ಅಂಡೋ ಅಂತ ಕಾನ್ಸೆಪ್ಟ್ ಬರುತ್ತೆ. ಅಂಡೋ ಅಂದ ತಕ್ಷಣ ನಿಮಗೇನಾಗುತ್ತೆ, ಇಫ್ ಯು ಡೋಂಟ್ ವಾಂಟ್ ದಿಸ್ ಬ್ಯಾಂಗ್ಳೂರು ಅನ್ನೋದು ಒಂದು ಟೆಕ್ಸ್ಟಲ್ಲಿ ನೀವು ಮುಂಚೆ ಬರ್ದಿರ್ತೀರ, ನೆಕ್ಸ್ಟ್ ಟೆಕ್ಸ್ಟಲ್ಲಿ ನಿಮ್ಮ ಲೈನಲ್ಲಿ ನೀವು ಬ್ಯಾಂಗ್ಳೂರು ಅಂತ ಬರುತ್ತೆ, ಇದು ನಿಮಗೆ ಬೇಡ. ಓಕೆ, ಅವಾಗ ನೀವು ಏನು ಮಾಡ್ತೀರಾ, ಯೂಶ್ವಲಿ ಇಫ್ ಯು ಯೂಸ್ ಡಿಲೀಟ್ ಆಪ್ಷನ್ಸು ಕೀಬೋರ್ಡಲ್ಲಿ ಡಿಲೀಟ್ ಮಾಡೋದು ಒಂದೊಂದು ಎರೇಜ್ ಆಗ್ತಾ ಹೋಗುತ್ತೆ. ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವೇನು ಮಾಡೋದು, ಅಂಡೋ ಅಂತ ಪ್ರೆಸ್ ಮಾಡಿದಾಗ Ctrl+G ಅಂತ ಹೇಳ್ತೀವಲ್ಲ ಶಾರ್ಟ್ಕಟ್ ಕೀ, ಅದು ಪ್ರೆಸ್ ಮಾಡಿದಾಗ ಇದಾಗುತ್ತೆ, ಕಂಪ್ಲೀಟ್ಲಿ ಆಟೋಮೆಟಿಕ್ಕಾಗಿ ವಿತೌಟ್ ಎನಿ ಯೂಸಿಂಗ್ ಡಿಲೀಟ್ ಆಪ್ಷನ್ಸ್ನ ನಾವು ಎರೇಜ್ ಮಾಡ್ತೀವಿ. ಓಕೆ, ಇವಾಗ ಏನಾಗುತ್ತೆ, ನಿಮಗೆ ಯು ವಿಲ್ ರಿಮೇನ್ ವಿತ್ ದಿಸ್, ಮುಂಚೆ ಏನು ಟೆಕ್ಸ್ಟ್ ಟೈಪ್ ಮಾಡಿರೋದು ಅದು ಮಾತ್ರ ಉಳ್ಕೊಂಡಿರುತ್ತೆ. ಓಕೆ, ಅದೇ ರೀಡು ಆದರೆ ನೀವು ಮತ್ತೆ ಇದು ಬೇಕು ಅಂದಾಗ ಅಕೇನು ಮತ್ತೆ ನೀವೇನಂದ್ರೆ Ctrl+Y ಅಂತ ಪ್ರೆಸ್ ಮಾಡಿದ ತಕ್ಷಣ ಈ ಮತ್ತೆ ಬ್ಯಾಂಗ್ಳೂರು ಅಂದ್ರೆ ಮತ್ತೆ ಬರುತ್ತೆ ವಿತೌಟ್ ಎನಿ ಟೈಪಿಂಗ್. ಓಕೆ, ಇದು ಏನಾಗುತ್ತೆ ಅಂಡೋ ಬಟನ್. ಅಂಡೋ ಬಟನ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲೋಸ್ ಯು ಟು ಕ್ಯಾನ್ಸಲ್ ಯುವರ್ ರೀಸೆಂಟ್ ಕಮೆಂಟ್ಸ್. ನೀವೇನು ರೀಸೆಂಟಾಗಿ ಬರ್ದಿರ್ತಿಲ್ಲ ಬ್ಯಾಂಗ್ಳೂರು ಅಂತ ಅದು ಡಿಲೀಟ್ ಮಾಡಲಿಕ್ಕೆ ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್. ಫೈನ್. ನೆಕ್ಸ್ಟ್, ಎ ಗಿಗಾಬೈಟ್ ರೆಪ್ರೆಸೆಂಟ್ಸ್ ಅಪ್ರಾಕ್ಸಿಮೇಟ್ಲಿ 1 ಬಿಲಿಯನ್ ಮೆಮೊರಿ ಲೊಕೇಶನ್ಸ್ ಅಂತ ಇದೆ. ಸೊ ನೀವು ಆಗಲೇ ನೋಡಿರ್ಬೋದು, ಯಾವುದೇ ಇರಲಿ ಒಂದು ಸ್ಮಾರ್ಟ್ಫೋನಲ್ಲಿ ಸ್ಟೋರೇಜು 128
GB ಸ್ಟೋರೇಜ್ ಅಂತ. ಓಕೆ, 128 GB ಸ್ಟೋರೇಜ್ ಅಂತಂದರೆ ಕ್ಯಾನ್ ಹೋಲ್ಡ್ ಎಷ್ಟು ಅಂದರೆ ಲಾರ್ಜ್ ಅಮೌಂಟ್ ಆಫ್ ಫೋಟೋಸ್ ಆಯಿತು, ವೀಡಿಯೋಸ್ ಆಯಿತು, ಅದೆಲ್ಲನೂ ಹೋಲ್ಡ್ ಮಾಡುತ್ತೆ. ಹಾಗಾಗಿ ಗಿಗಾಬೈಟ್ ಇದು ಈಕ್ವಲೆಂಟ್ ಟು ಏನು 1 ಬಿಲಿಯನ್ ಬೈಟ್ಸ್ ಅಥವಾ 1 ಬಿಲಿಯನ್ ಮೆಮೊರಿ ಲೊಕೇಶನ್ಸ್ ಅಂತಲೂ ಹೇಳ್ತೀವಿ. ನಾವು ಆಗಲೇ ಡೆಸಿಮಲ್ ಸಿಸ್ಟಮಲ್ಲಿ 8 byte is equal to 8 bits is equal to 1 byte. Okay, 1024 KB is equal to kilobytes is equal to ಎಷ್ಟು 1 MB. ಅದೇ ಥರ ಗಿಗಾಬೈಟ್ ಅಂದರೆ 1 ಬಿಲಿಯನ್ ಮೆಮೊರಿ ಲೊಕೇಶನ್ಸ್ ಅಂತ ಅರ್ಥ. ಫೈನ್. ನೆಕ್ಸ್ಟ್, ಮರ್ಜಿಂಗ್ ಸೆಲ್ಸ್ ಇನ್ವಾಲ್ವ್ಸ್ ಕ್ರಿಯೇಟಿಂಗ್ ಎ ಸಿಂಗಲ್ ಸೆಲ್ ಬೈ ಕಂಬೈನಿಂಗ್ 2 or more ಸೆಲೆಕ್ಟೆಡ್ ಸೆಲ್ಸ್. ಇದಾಗಲೇ ಮುಂಚೆ ನಾವು ಡಿಸ್ಕಸ್ ಮಾಡಿದ್ವಿ, ಸೇಮ್ ರಿಲೇಟೆಡ್. ದ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ ಆನ್ ಎ ವರ್ಕ್ ಶೀಟ್ಸ್ ಆರ್ ಕಾಲ್ಡ್ ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ. ಅಂದರೆ ನೀವೊಂದು ಎಕ್ಸೆಲ್ ಫೈಲ್ ತೊಗೊಂಡಾಗ, ಓಕೆ, ಇಲ್ಲಿ ಏನಾಗುತ್ತೆ ನಿಮಗೆ ವರ್ಕ್ ಶೀಟ್ಸ್ ಅಂತ ಬರುತ್ತೆ. ಓಕೆ, ಇಲ್ಲಿ ನಿಮಗೆ ಹಾರಿಜೆಂಟಲ್, ಓಕೆ, ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್, ಓಕೆ, ಇದಕ್ಕೆ ನಾವು ಏನಂತೀವಿ ಅಂದರೆ ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ. ಓಕೆನಾ? ಫೈನ್. ಕಮಿಂಗ್ ಟು ದ ಪಾಯಿಂಟ್, ಟು ಡಿಲೀಟ್ ಆ್ಯನ್ ಇನ್ಕರೆಕ್ಟ್ ಕ್ಯಾರೆಕ್ಟರ್ ಇನ್ ಎ ಡಾಕ್ಯುಮೆಂಟ್, ಡಿಲೀಟ್ ಕೀಸ್ ಎರೇಸ್ ಟು ದ ರೈಟ್ ಆಫ್ ದಿ ಇನ್ಸರ್ಷನ್ ಪಾಯಿಂಟ್ ಅಂತ ಇದೆ. ಇಲ್ಲಿ ಕ್ವಶನ್ ಏನು ಕೇಳ್ಬೋದು ಅಂದರೆ, ಟು ಡಿಲೀಟ್ ಆ್ಯನ್ ಇನ್ಕರೆಕ್ಟ್ ಕ್ಯಾರೆಕ್ಟರ್ ಇನ್ ಡಾಕ್ಯುಮೆಂಟ್ ವಿಚ್ ಕೀ ಎರೇಸಸ್ ಟು ದ ರೈಟ್ ಆಫ್ ದಿ ಇನ್ಸರ್ಷನ್ ಪಾಯಿಂಟ್ ಅಂತ ಕೇಳ್ತಾರೆ. ಅದಕ್ಕೆ ನಾವು ಡಿಲೀಟ್ ಕೀ ಅಂತ ಡಿಲೀಟ್ ಕೀ ಯೂಸ್ ಮಾಡೋದ್ರಿಂದ ನಾವು ಏನು ಮಾಡೋದು, ಎರರ್ಸ್ ಏನಾದಿದ್ರೆ ವಿ ಕ್ಯಾನ್ ಡಿಲೀಟ್ ಇಟ್. ಓಕೆ, ಡ್ಯೂರಿಂಗ್ ದ ಬೂಟ್ ಪ್ರೊಸೆಸ್ ದ ಬಯಸ್ ಲುಕ್ಸ್ ಫಾರ್ ದ ಸಿಸ್ಟಮ್ ಫೈಲ್ಸ್. ಅಂದರೆ ಈ ಕ್ವಶನ್ಸ್ ಹೆಂಗೆ ಕೇಳ್ಬೋದು, ಡ್ಯೂರಿಂಗ್ ದ ಬೂಟ್ ಪ್ರೊಸೆಸ್ ವಿಚ್ ಲುಕ್ಸ್ ಫಾರ್ ದ ಸಿಸ್ಟಮ್ ಫೈಲ್ಸ್ ಅಂತ ಕೇಳ್ಬೋದು. ಆವಾಗ ನಾವು ಬಯೋಸ್ ಅಂತ ಹೇಳ್ತೀವಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ನಿಮಗೆ ಅಂತಂದರೆ, ಬಯೋಸಲ್ಲಿ ನಿಮಗೆ ಯಾವುದೇ ಒಂದು ಡಿವೈಸ್ ಇರಲಿ, ಓಕೆ, ಕಂಪ್ಯೂಟರ್ನ ಟರ್ನ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್. ಓಕೆ, ಟರ್ನ್ ಆನ್ ಆದ ತಕ್ಷಣ ಕಂಪ್ಯೂಟರಲ್ಲಿ ಏನಿರುತ್ತೆ, ಬಯೋಸ್ ಅನ್ನೋದು ಇರುತ್ತೆ. ಇದು ಒಂದು ಏನು ಅಂತಂದರೆ, ಇಟ್ ವಿಲ್ ಎ ಸ್ಮಾಲ್ ಪ್ರೋಗ್ರಾಮ್, ಇಟ್ ವಿಲ್ ಸ್ಟೋರ್ ಇನ್ ಎ ಕಂಪ್ಯೂಟರ್, ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಇದೇನು ಮಾಡುತ್ತೆ, ಇಟ್ ಚೆಕ್ಸ್ ದ ಅದರ್ ಹಾರ್ಡ್ವೇರ್ ಡಿವೈಸಸ್ ಯಾವ ಥರ ರನ್ ಆಗ್ತಿದೆ, ಕರೆಕ್ಟಾಗಿ ರನ್ ಆಗ್ತಿದೆ ಇಲ್ಲ, ಫಂಕ್ಷನಿಂಗ್ ಕರೆಕ್ಟ್ ಇದೇನೋ ಇಲ್ಲ ಅಂತ ರನ್ ಮಾಡುತ್ತೆ, ಚೆಕ್ ಮಾಡುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಇದೇನಾದರೂ ಸಕ್ಸಸ್ಫುಲಿ ರನ್ ಆದ ತಕ್ಷಣ ಕಂಪ್ಯೂಟರ್ ಏನಾಗುತ್ತೆ, ಆಪ್ರೇಟಿಂಗ್ ಸಿಸ್ಟಮಿಂದ, ಓಕೆ, ಮೆಮೊರಿಗೆ ಲೋಡ್ ಆಗುತ್ತೆ. ಇಟ್ ಲೋಡ್ಸ್ ದ ಆಪ್ರೇಟಿಂಗ್ ಸಿಸ್ಟಮ್ ಇನ್ ಟು ದ ಮೆಮೊರಿ. ಅದೇನಾದರೂ ಹಾರ್ಡ್ವೇರ್ಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಬೀಪ್ ಇದೇನಾಗುತ್ತೆ, ಬಯೋಸಲ್ಲಿ ಬೀಪ್, ಕಂಟಿನ್ಯೂಸ್ ಬೀಪ್ ಸೌಂಡ್ ಬರುತ್ತೆ. ಓಕೆ, ಈ ಥರದಕ್ಕೆ ನಾವು ಬಯೋಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮಗೆ ದ ಯುನಿಕ್ ಸಿಗ್ನಲ್ ಜನರೇಟೆಡ್ ಬೈ ಡಿವೈಸ್ ದಟ್ ಟೆಲ್ಸ್ ದ ಆಪರೇಟಿಂಗ್ ಸಿಸ್ಟಮ್ ದಟ್ ಇಟ್ ಈಸ್ ಇನ್ ನೀಡ್ ಆಫ್ ಇಮಿಡಿಯೇಟ್ ಅಟೆನ್ಷನ್ ಈಸ್ ಕಾಲ್ಡ್ ಅನ್ ಇಂಟ್ರಪ್ಟ್ ಅಂತ ಹೇಳ್ತೀವಿ. ಇಂಟ್ರಪ್ಟ್ ಅಂದರೆ ಏನು ಅಂತಂದರೆ, ಎಕ್ಸಾಂಪಲ್ ನಿಮಗೆ ಒಂದು ಪ್ರಿಂಟರ್ ಇರುತ್ತೆ. ಓಕೆ, ಪ್ರಿಂಟರ್ ಪ್ರಿಂಟ್ ಮಾಡೋದಿರುವಾಗ ಪೇಪರ್ ಶಾರ್ಟೇಜ್ ಬಂದಿರುತ್ತಲ್ಲ, ಅವಾಗ ಏನಾಗುತ್ತೆ, ಇಟ್ ಸೆಂಡ್ ದ ಸಿಗ್ನಲ್ ಟು ದ ಕಂಪ್ಯೂಟರ್. ಓಕೆ, ಈ ಥರದಕ್ಕೆ ನಾವು ಇಂಟ್ರಪ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಿಮಗೆ ದ ಬ್ಲಾಕ್ಸ್ ಆಫ್ ಎ ಕೋಡ್ ಇನ್ಕ್ಲೂಡೆಡ್ ಇನ್ ದ ಆಪರೇಟಿಂಗ್ ಸಿಸ್ಟಮ್ ವಿಚ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಇಂಟ್ರಾಕ್ಟ್ ವಿತ್ ಆರ್ ನೋನ್ ಆ್ಯಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಅಂದರೆ ಎಕ್ಸಾಂಪಲ್ ನಿಮಗೆ ಈ ವೆದರ್ ಅಪ್ಲಿಕೇಶನ್, ಓಕೆ, ವೆದರ್ ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡ್ತೀವಲ್ಲ, ಅದೇನಾಗುತ್ತೆ ಅಂದರೆ APIನ ಯೂಸ್ ಮಾಡುತ್ತೆ. ಅಂದರೆ API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಈ ವೆದರ್ ಅಪ್ಲಿಕೇಶನ್ಸ್ ಏನು ಯೂಸ್ ಮಾಡುತ್ತೆ, API ಯೂಸ್ ಮಾಡೋದ್ರಿಂದ ಇದಕ್ಕೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಫೆಚ್ ಡಾಟಾ ಫ್ರಮ್ ದ ಆನ್ಲೈನ್ ವೆದರ್ ಸರ್ವಿಸಿಂದ. ಓಕೆ, ಆನ್ಲೈನ್ ವೆದರ್ ಸರ್ವಿಸಿಂದ ಏನಾಗುತ್ತೆ, ಯು ಕ್ಯಾನ್ ಫೆಚ್ ದ ಡಾಟಾ. ಓಕೆ, ಅದಕ್ಕೆ ನಾವು ಹೇಳ್ತೀವಿ ಅಂದರೆ ಅಪ್ಲಿಕೇಶನ್ ಇಂಟರ್ಫೇಸ್ ಅಂತ ಹೇಳ್ತೀವಿ, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ MS-DOS ಇದೆ ಕಮಾಂಡ್ ಡ್ರೈವನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳ್ತಾರೆ. ದೇಮೆ MS-DOS ಇದೆ ಡ್ಯಾಶ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದಾಗ ಕಮಾಂಡ್ ಡ್ರೈವನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. MS-DOS ಅಂದರೆ ಏನು, ನಿಮಗೆ ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಯೂಶ್ವಲಿ ನಾವು ಯೂಸರ್ಸು ಕಂಪ್ಯೂಟರ್ ಜೊತೆಗೆ ಯಾವ ಥರ ಇಂಟ್ರ್ಯಾಕ್ಟ್ ಮಾಡ್ತೀವಿ ಅಂದರೆ ಬೈ ಟೈಪಿಂಗ್. ಓಕೆ, ಟೈಪಿಂಗ್ ಯೂಸ್ ಮಾಡಿಕೊಂಡು ನಾವೇ ಇಂಟ್ರ್ಯಾಕ್ಟ್ ಮಾಡ್ತಿದ್ವಿ. ಸೊ ದಟ್ ನಿಮಗೆ ಯಾವ ಥರ ಅಂತಂದರೆ, ನಿಮಗೆ ಇಫ್ ಯು ವಾಂಟ್ ಕಾಪಿ ಅಂದರೆ COPY ಅಂತ ಕಾಪಿ ಮಾಡೋದು, ಡಿಲೀಟ್ ಬೇಕು ಅಂದರೆ DELETE ಡಿಲೀಟ್. ಸೊ ಈ ಥರ ನಾವೇನಂದರೆ ಟೈಪಿಂಗ್ ಕಮೆಂಟ್ಸ್ ಯೂಸ್ ಮಾಡಿ ಯೂಸ್ ಟು ಇಂಟ್ರ್ಯಾಕ್ಟ್ ವಿತ್ ದ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ನಿಮಗೆ SRAM ಅಂದರೆ ಏನಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇನ್ನೊಂದು DRM ಅಂತ ಬರುತ್ತೆ. DRM ಅಂದರೆ ನಿಮಗೆ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಬರುತ್ತೆ. ಸೊ ಎರಡರದ್ದು ಜಸ್ಟ್ ಮೀನಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. SRM ಅಂತ ಏನಂತಂದರೆ ನಾವು ಈ SRM ಮತ್ತು DRM ಏನಿದೆ, DRAM ಇವೆರಡೂ ಎಲ್ಲಿ ಯೂಸ್ ಮಾಡ್ತೀವಿ, CPUs ಅಲ್ಲಿ ಇರುತ್ತೆ. SRM ಏನಂದರೆ ಆಬ್ವಿಯಸ್ಲಿ ರ್ಯಾಮ್ ಅಂದರೆ ಇದು ವಾಲಟೈಲ್ ಮೆಮೊರಿ. ಆ್ಯಂಡ್ ಏನಾಗುತ್ತೆ, ಇಲ್ಲಿ ಡಾಟಾ ಏನಾಗುತ್ತೆ ಪಿರಿಯೋಡಿಕಲಿ ರಿಫ್ರೆಶ್ ಆಗ್ತಾನೆ ಇರಬೇಕಾಗುತ್ತೆ. ಓಕೆ, ಪಿರಿಯೋಡಿಕಲಿ ರಿಫ್ರೆಶ್ ಆಗುತ್ತೆ, ಹಾಗಾಗಿ ಇದೇನಾಗುತ್ತೆ ಬಿಟ್ ಫಾಸ್ಟರ್ ಆಗುತ್ತೆ. SRM ಏನಿದೆ ಫಾಸ್ಟರ್. Okay, SRM will be faster when compared to DRM. Okay, and also it is SRM ಏನಿದೆ more expensive. Okay, DRM is not expensive, SRM ಬಂದ್ಬಿಟ್ಟು ನಿಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನಿಮಗೆ DRM ನೋಡೋದಾದರೆ ಇದೇನಾಗುತ್ತೆ, ಕಂಟಿನ್ಯೂಸ್ ಟು ಮೂವ್ ಇನ್ ಆ್ಯಂಡ್ ಔಟ್ ಆಫ್ ಮೆಮೊರಿ ಆಸ್ ಲಾಂಗ್ ಎಸ್ ಪವರ್ ಈಸ್ ಅವೈಲೇಬಲ್. ಪವರ್ ಅವೈಲೇಬಲ್ ಇರೋದೇನು ಕಂಟಿನ್ಯೂಸ್ ರನ್ ಆಗ್ತಿರುತ್ತೆ. ಮಸ್ಟ್ ಬಿ ಕಂಟಿನ್ಯೂಸ್ಲಿ ರಿಫ್ರೆಶ್, ಇದೇನಾಗುತ್ತೆ ರಿಫ್ರೆಶ್ ಕಂಟಿನ್ಯೂಸ್ಲಿ ಆಗುತ್ತೆ. ಅದೇ SRM ಅಲ್ಲಿ ನಮಗೆ ರಿಫ್ರೆಶ್ಮೆಂಟ್ ಏನಾಗುತ್ತೆ ನಾಟ್ ರಿಕ್ವೈರ್ಡ್ ಪಿರಿಯೋಡಿಕಲಿ. ಓಕೆ,
DRM ಅಲ್ಲಿ ನಮಗೆ ರಿಫ್ರೆಶ್ಮೆಂಟ್ ಕಂಟಿನ್ಯೂಸ್ ಆಗಿ ಬೇಕಾಗ್ತಿರುತ್ತೆ, ಹಂಗೆ ಪವರ್ ಸಪ್ಲೈ ಕೂಡ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಇಲ್ಲಿ ನಿಮಗೆ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಆ್ಯಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಬಗ್ಗೆ ಕೇಳಿದ್ದಾರೆ. ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತಂದರೆ ಏನು ಇಮೇಜ್ ಏನಂತಂದರೆ, ನಾವು ಯಾವುದೇ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೋಬೇಕಂದಾಗ ಏನಾಗುತ್ತೆ, ಫಿಸಿಕಲಿ ಇಂಪ್ಯಾಕ್ಟ್ ಇರುತ್ತೆ. ಫಿಸಿಕಲ್ ಇಂಪ್ಯಾಕ್ಟ್ ಅಂದರೆ ಪಿನ್ಸ್. ಓಕೆ, ಈ ಫಿಸಿಕಲಿ ಪಿನ್ಸ್ ಏನಾಗುತ್ತೆ, ಈ ಪೇಪರ್ ಮೇಲೆ ಸ್ಟ್ರೈಕ್ ಆಗಿ ವಿ ವಿಲ್ ಗೆಟ್ ಅನ್ ಇಮೇಜ್, ಕಂಪ್ಲೀಟ್ ಇಮೇಜ್. ಓಕೆ, ನಾನ್ ಇಂಪ್ಯಾಕ್ಟಲ್ಲಿ ಆ ರೀತಿ ಯಾವುದೋ ಫಿಸಿಕಲ್ ಪಿನ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ, ಜಸ್ಟ್ ಬೈ ಇಂಕ್. ಓಕೆ, ಇಂಕಿಂದ ಏನಾಗುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್. ಅದಕ್ಕೆ ಇಲ್ಲಿದೆ, ಇಮೇಜ್ ಬೈ ಯೂಸಿಂಗ್ ಸಮ್ ಮೆಕಾನಿಸಮ್ ಟು ಫಿಸಿಕಲಿ ಪ್ರೆಸ್ ಆ್ಯಂಡ್ ಇಂಕ್ ರಿಬ್ಬನ್ ಅಗೇನ್ಸ್ಟ್ ದ ಪೇಜ್, ಕಾಸಿಂಗ್ ದ ಇಂಕ್ ಟು ಬಿ ಡೆಪಾಸಿಟೆಡ್ ಇನ್ ದ ಶೇಪ್ ಡಿಸೈನ್. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಮೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ಸ್ ಆಫ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಆರ್ ಕ್ಯಾರೆಕ್ಟರ್ ಪ್ರಿಂಟರ್ಸ್ ಆ್ಯಂಡ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್. ನೆನ್ಪಿಟ್ಕೊಳ್ಳಿ ಇದನ್ನು. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಡಸ್ ನಾಟ್ ಟಚ್ ದ ಪೇಪರ್ ವೆನ್ ಕ್ರಿಯೇಟಿಂಗ್ ಅನ್ ಇಮೇಜ್. ಎಕ್ಸಾಂಪಲ್ಸ್ ಆಫ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಆರ್ ಇಂಕ್ಜೆಟ್ ಪ್ರಿಂಟರ್ಸ್, ಲೇಸರ್ ಪ್ರಿಂಟರ್ಸ್, ಸಾಲಿಡ್ ಇಂಕ್ ಪ್ರಿಂಟರ್ಸ್, ಡೈ ಸಬ್ಲಿಷನ್ ಪ್ರಿಂಟರ್ಸ್, ಥರ್ಮಲ್ ವ್ಯಾಕ್ಸ್ ಪ್ರಿಂಟರ್ಸ್ ಆ್ಯಂಡ್ ಥರ್ಮಲ್ ಆಟೋಕ್ರೋಮ್ ಪಿಕ್ಚರ್ಸ್. ಓಕೆ, ಪ್ರಿಂಟರ್ಸ್ ಇದೆಲ್ಲದು ಎಕ್ಸಾಂಪಲ್ಸ್ ಆಫ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಆ್ಯನ್ ಇಂಟಿಗ್ರೇಟೆಡ್ ಸಾಫ್ಟ್ವೇರ್ is a single application that combines major features of several types of applications ಅಂತ ಇದೆ. ಓಕೆ, ಅಂದರೆ ಇದು ಇಂಟಿಗ್ರೇಟೆಡ್ ಸಾಫ್ಟ್ವೇರ್. ಅಂದರೆ ಇಂಟಿಗ್ರೇಟೆಡ್ ಸಾಫ್ಟ್ವೇರ್ ಅಂದರೆ ಒಂದು ಕಂಬೈನ್ ಆಗಿರುವಂತಹ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಗೆ ಮೈಕ್ರೋಸಾಫ್ಟ್ ಆಫೀಸ್ ಅಂತ ತಗೋರಿ. ಮೈಕ್ರೋಸಾಫ್ಟ್ ಆಫೀಸಲ್ಲಿ ಏನಾಗುತ್ತೆ, ಯು ವಿಲ್ ಗೆಟ್ ಎಕ್ಸೆಲ್. ಓಕೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಸಿಗುತ್ತೆ, ಜೊತೆಗೆ ಮೈಕ್ರೋಸಾಫ್ಟ್ ವರ್ಡ್ ಬರುತ್ತೆ, ಆ್ಯಂಡ್ ಆಲ್ಸೋ ಈವನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಬರುತ್ತೆ. ಓಕೆ, ಇದೆಲ್ಲವೂ ಇಂಟಿಗ್ರೇಟೆಡ್ ಆಗಿ ಕಂಬೈನ್ ಆಗಿ ಅದೇನಾಗುತ್ತೆ, ಸಿಂಬಲ್ ಅಪ್ಲಿಕೇಶನ್ ಆಗುತ್ತೆ. ಅದನ್ನೇ ನಾವು ಇದೇನಿದೆ ಇಂಟಿಗ್ರೇಟೆಡ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆ, ಇಟ್ಸ್ ಕಂಬೈನ್ಸ್ ಮೇಜರ್ ಫೀಚರ್ಸ್ ಆಫ್ ಸೆವರಲ್ ಟೈಪ್ಸ್ ಆಫ್ ಅಪ್ಲಿಕೇಶನ್. ಎಕ್ಸಾಕ್ಟ್ಲಿ. A hyperlink is a reference to a data that the reader can directly follow by clicking or hovering ಅಂತ ಹೇಳ್ತೀವಿ. ಹೈಪರ್ಲಿಂಕ್ ಅಂತ ಅಂದರೆ ಲೈಕ್ ಜಸ್ಟ್ ನೀವು ಆ ಹೈಪರ್ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ, ಓಕೆ, ಒಂದು ಲಿಂಕ್ ನಾವು ಹೇಳ್ತೀವಲ್ಲ ವೆಬ್ ಪೇಜಲ್ಲಿ HTTP ಲಿಂಕ್ಸ್ ಬರೋದಲ್ಲ, HTTPS ಬಾರ್ ಅಂತ www. ಈ ಥರ ಲಿಂಕ್ಸ್ ಬರುತ್ತಲ್ಲ, ಇದು ಕ್ರಿಯೇಟ್ ಮಾಡೋದು ಏನಾಗುತ್ತೆ, ವಿ ಕ್ಯಾನ್ ಡೈರೆಕ್ಟ್ಲಿ ಕ್ಲಿಕ್ ಮಾಡೋದ್ರಿಂದ ಇದೇನಾಗುತ್ತೆ, ಇಟ್ ವಿಲ್ ಡೈರೆಕ್ಟ್ಲಿ ನ್ಯಾವಿಗೇಟ್ ಟು ದಟ್ ಸೈಟ್. ಓಕೆ, ಅದ್ರದ್ದು ಯಾವುದು HTTP ಲಿಂಕ್ ಇರುತ್ತೋ ಅದಕ್ಕೆ ಅದೇನಾಗುತ್ತೆ, ಡೈರೆಕ್ಟ್ ಆಗುತ್ತೆ. ಓಕೆ, ಅದಕ್ಕೆ ನಾವು ಹೈಪರ್ ಲಿಂಕ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ URL ಇದೆ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಸ್ಟ್ರಿಂಗ್ ದಟ್ ಕಂಟಿನ್ಯೂಸ್ ರೆಫರೆನ್ಸ್ ಟು ರಿಸೋರ್ಸಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಿಮಗೆ www. ಓಕೆ, google.com HTTPS ಅಂತ ಇದು ಒಂದು URL. ಓಕೆ, ಇದನ್ನು ನಾವು ಕ್ಲಿಕ್ ಮಾಡೋದು ಏನಾಗುತ್ತೆ, ಇಟ್ ವಿಲ್ ಗೋಸ್ ಟು ಗೂಗಲ್ ಹೋಮ್ ಪೇಜಸ್. ಓಕೆ, ಅದೇ ಇದು ಇರೋದು. ನೆಕ್ಸ್ಟ್ ಆ್ಯನ್ ಇಂಟ್ರಪ್ಟ್ ಹ್ಯಾಂಡ್ಲರ್ ಇದೆ ಸ್ಪೆಷಲ್ ನ್ಯೂಮರಿಕ್ ಕೋಡ್ ದಟ್ ಇಂಡಿಕೇಟ್ ದ ಪ್ರಯಾರಿಟಿ ಆಫ್ ಎ ರಿಕ್ವೆಸ್ಟ್. ಅಂದರೆ ಒಂದು CPU ಇರುತ್ತೆ, ಈ CPU ಅಲ್ಲಿ ಏನಾಗುತ್ತೆ ಅಂತಂದರೆ ಕಂಪ್ಯೂಟರ್ ಒಳಗಡೆ ಯಾವುದೇ ಒಂದು ಪ್ರೊಸೆಸ್ ಆಗೋದು ಪ್ರಯಾರಿಟಿ ವೈಸಲ್ಲಿ ಫಸ್ಟ್ ಯಾವುದಾಗಬೇಕು, ಸೆಕೆಂಡ್ ಯಾವುದಾಗಬೇಕು, ಈ ಪ್ರಯಾರಿಟಿ ಪ್ರಿಫರೆನ್ಸ್ ಕೊಡುತ್ತಲ್ಲ, ಅದು ನಾವು ಹೇಳ್ತೀವಿ ಇಂಟ್ರಪ್ಟ್ ಹ್ಯಾಂಡ್ಲರ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್, ಎ ಸ್ಪೂಲರ್ ಈಸ್ ಆನ್ ಪ್ರೋಗ್ರಾಮ್ ದಟ್ ಕೋಆರ್ಡಿನೇಟ್ಸ್ ದ ಪ್ರಿಂಟ್ ಜಾಬ್ ದಟ್ ಆರ್ ವೇಟಿಂಗ್ ಟು ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ನಿಮಗೆ ಮಲ್ಟಿಪಲ್ ಯೂಸರ್ಸ್ ಇರ್ತಾರೆ. ಓಕೆ, ಸೆಂಡ್ ಎ ಡಾಕ್ಯುಮೆಂಟ್ಸ್. ಓಕೆ, ಒಂದು ಡಾಕ್ಯುಮೆಂಟ್ಸ್ ನಾವು ಏನು ಮಾಡ್ತೀವಿ, ಮಲ್ಟಿಪಲ್ ಯೂಸರ್ಸ್ ಸೆಂಡ್ ಮಾಡ್ತಾನೆ ಹೋಗ್ತಾರೆ, ಅದಕ್ಕೇನು ಪ್ರಿಂಟರಿಗೆ ಸೆಂಡ್ ಮಾಡ್ತೀವಿ. ಓಕೆನಾ. ಅವಾಗೇನಾಗುತ್ತೆ, ಸ್ಪೂಲರ್ ಆರ್ಗನೈಸಸ್ ದೆಮ್ ಇನ್ ಎ ಕ್ಯೂ ಫಾರ್ ಪ್ರಿಂಟಿಂಗ್. ಅಂದರೆ ನಾವು ಏನು ಮಾಡ್ತೀವಿ, ಮಲ್ಟಿಪಲ್ ಯೂಸರ್ಸ್, ನಾನೊಂದು ಡಾಕ್ಯುಮೆಂಟ್ಸ್ ಕಳಿಸ್ತೀನಿ, ನೀವೊಂದು ಡಾಕ್ಯುಮೆಂಟ್ಸ್ ಕಳಿಸ್ತೀರಾ, ಇನ್ನೊಬ್ಬರೊಂದು ಡಾಕ್ಯುಮೆಂಟ್ಸ್ ಕಳಿಸ್ತಾರೆ. ಇದೇನು ಮಾಡುತ್ತೆ ಅಂತಂದರೆ ಕ್ಯೂ ಅಲ್ಲಿ ಇರೋದನ್ನೆಲ್ಲ ಆರ್ಗನೈಸ್ ಮಾಡುತ್ತೆ. ಓಕೆ, ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಯಾವುದು ಫಸ್ಟ್ ಪ್ರಿಯಾರಿಟಿಲಿ ಬರಬೇಕು, ಯಾವ್ದು ಸೆಕೆಂಡ್ ಪ್ರಿಯಾರಿಟಿ ಬರಬೇಕಂತ ಆರ್ಗನೈಸ್ ಆಗಿ ಇದು ಪ್ರಿಂಟ್ ಆಗುತ್ತಲ್ಲ, ಅದಕ್ಕೆ ನಾವು ಸ್ಪೂಲರ್ ಅಂತ ಹೇಳ್ತೇವೆ. ಓಕೆನಾ. ನೆಕ್ಸ್ಟ್, ವರ್ಚುವಲ್ ಮೆಮೊರಿ ಇಸ್ ಟಿಪಿಕಲಿ ಲೊಕೇಟೆಡ್ ಆನ್ ದ ಹಾರ್ಡ್ ಡ್ರೈವ್ ಅಂತ ಇದೆ. ಹೌದು, ಎ ಕಂಪ್ಯೂಟರ್ ಯೂಸಿಂಗ್ ಪಾರ್ಟ್ ಆಫ್ ಇಟ್ಸ್ ಹಾರ್ಡ್ ಡ್ರೈವ್. ಓಕೆ, ಆ್ಯಸ್ ವರ್ಚುವಲ್ ಮೆಮೊರಿ ವೆನ್ ದ ರ್ಯಾಮ್ ಈಸ್ ಫುಲ್. ಓಕೆ, ಅಂದರೆ ಯಾವಾಗ ನಮ್ಮದು ರ್ಯಾಮು ಇರುತ್ತಲ್ವ, ಈ ರ್ಯಾಮ್ ಫುಲ್ ಆದಾಗ ಅದೇನು ಮಾಡುತ್ತೆ, ಕಂಪ್ಯೂಟರ್ ಏನು ಮಾಡುತ್ತೆ, ಹಾರ್ಡ್ ಡ್ರೈವ್ ಇದು ಸ್ವಲ್ಪ ಮೆಮೊರಿನ ಓಕೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತದೆ, ಅದನ್ನು ನಾವು ವರ್ಚುವಲ್ ಮೆಮೊರಿ ಅಂತೀವಿ. ಇದು ಟಿಪಿಕಲಿ ಲೊಕೇಟೆಡ್ ಆನ್ ದ ಹಾರ್ಡ್ ಡ್ರೈವಲ್ಲಿ ಲೊಕೇಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್, ದ ಪರ್ಪಸ್ ಆಫ್ ಸ್ವ್ಯಾಪ್ ಫೈಲ್ ಈಸ್ ಟು ಹೋಲ್ಡ್ ದ ಪ್ರೋಗ್ರಾಮ್ಸ್ ಡಾಟಾ ಆರ್ ಇನ್ಸ್ಟ್ರಕ್ಷನ್ಸ್ ಇನ್ ಎ ವರ್ಚುವಲ್ ಮೆಮೊರಿ ವೆನ್ ಇಟ್ ಕಾಂಟ್ ಫಿಟ್ ಇನ್ ರ್ಯಾಮ್ ಅಂತ ಇದೆ. ಅಂದರೆ ಒಂದು ದೊಡ್ಡ ಪ್ರೋಗ್ರಾಮ್ ಇರುತ್ತೆ, ಲಾರ್ಜ್ ಪ್ರೋಗ್ರಾಮು, ಅದು ರ್ಯಾಮಲ್ಲಿ ಫಿಟ್ ಆಗಲ್ಲ. ಓಕೆ, ಆವಾಗ ಏನಾಗುತ್ತೆ, ವಿಲ್ ಯೂಸ್ ಸ್ವ್ಯಾಪ್ ಫೈಲ್ಸ್ ಅಂತ ಹೇಳ್ತೀವಿ. ಓಕೆ, ಸ್ವ್ಯಾಪ್ ಫೈಲ್ಸ್ ಟು ಸ್ಟೋರ್ ಸಮ್ ಪಾರ್ಟ್ಸ್ ಆಫ್ ಡಾಟಾ, ಸಮ್ ಪಾರ್ಟ್ಸ್ ಆಫ್ ಪ್ರೋಗ್ರಾಮ್ ಡಾಟಾ ಏನಿರುತ್ತೋ ಅದನ್ನು ಸ್ಟೋರ್ ಮಾಡಲಿಕ್ಕೆ ನಾವು ಸ್ವ್ಯಾಪ್ ಫೈಲ್ನ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್, ದ ಡೆಫಿನೇಷನ್ ಆಫ್ ಥ್ರ್ಯಾಶಿಂಗ್ ಈಸ್ ಸ್ವ್ಯಾಪಿಂಗ್ ಡಾಟಾ ಬಿಟ್ವೀನ್ ವರ್ಚುವಲ್ ಮೆಮೊರಿ ಆ್ಯಂಡ್ ರ್ಯಾಮ್ ಟು ಫ್ರೀಕ್ವೆಂಟ್ಲಿ ಅಂತ ಇದೆ. ಅಂದರೆ ಏನಂತ ಎಕ್ಸಾಂಪಲ್ ಅಂದರೆ, ಈ ಕಂಪ್ಯೂಟರ್ ಏನಾಗುತ್ತೆ, ಸ್ಲೋ ಡೌನ್ ಆಗುತ್ತೆ ಯಾವಾಗ ಥ್ರಾಶಿಂಗ್ ಆದಾಗ. ಓಕೆ, ಆ್ಯಸ್ ಇಟ್ಸ್ ಸ್ಪೆಂಡ್ಸ್ ಮೋಸ್ಟ್ ಆಫ್ ಇಟ್ಸ್ ಟೈಮ್ ಎಲ್ಲಿ ಅಂತಂದರೆ ಸ್ವ್ಯಾಪಿಂಗ್ ಬಿಟ್ವೀನ್ ರ್ಯಾಮ್ ಆ್ಯಂಡ್ ಡಿಸ್ಕ್.
ಓಕೆ, ಅಂದರೆ ಒಂದು ರ್ಯಾಮ್ ಮತ್ತು ಡಿಸ್ಕ್ ಮಧ್ಯೆ ನೀವೇನಾದರೂ ಸ್ವ್ಯಾಪಿಂಗ್ ಜಾಸ್ತಿ ಟೈಮ್ ಇದಾದಾಗ ಕಂಪ್ಯೂಟರ್ ಏನಾಗುತ್ತೆ, ಥ್ರಾಶಿಂಗಿಗೆ ಹೋಗುತ್ತೆ. ಅದನ್ನೇ ನಾವು ಹೇಳಿದ್ವಿ, ಡೆಫಿನೇಷನ್ ಆಫ್ ಥ್ರಾಶಿಂಗ್ ಈಸ್ ಸ್ವ್ಯಾಪಿಂಗ್ ಡಾಟಾ ಬಿಟ್ವೀನ್ ವರ್ಚುವಲ್ ಮೆಮೊರಿ ಆ್ಯಂಡ್ ರ್ಯಾಮ್. ಈ ರ್ಯಾಮ್ ಮತ್ತು ವರ್ಚುವಲ್ ಮೆಮೊರಿ ಮಧ್ಯೆ ಡಾಟಾ ಸ್ವ್ಯಾಪ್ ಆಗೋದ್ರಿಂದ ನಾವೇನು ಅದಕ್ಕೆ ಅಂದರೆ ಥ್ರಾಶಿಂಗ್ ಅಂತ ಹೇಳ್ತೀವಿ ಅಂತ ಈ ಸ್ಟೇಟ್ಮೆಂಟ್ ಇರೋದು. ಓಕೆನಾ. ವೆರಿಫಿಕೇಷನ್ ಆಫ್ ಎ ಲಾಗಿನ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಈಸ್ ನೋನ್ ಆಸ್ ಅಥೆಂಟಿಕೇಷನ್. ಹೌದು, ನಾವೇನಾದರೂ ಒಂದು ಲಾಗಿನ್ ಆಗಬೇಕಾದಾಗ ವಿಚ್ ವಿಲ್ ಆಸ್ಕ್ ಫಾರ್ ವೆರಿಫಿಕೇಷನ್ಸ್ ಲೈಕ್ ಬೈ ಆಸ್ಕಿಂಗ್ ಪಾಸ್ವರ್ಡ್, ಬೈ OTP, ಅದನ್ನು ನಾವು ಅಥೆಂಟಿಕೇಷನ್ ಅಂತ ಹೇಳ್ತೀವಿ. ಓಕೆ, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ ದಟ್ ಟೇಕ್ ಪ್ಲೇಸ್ ಡ್ಯೂರಿಂಗ್ ದ ಬೂಟ್ ಪ್ರೊಸೆಸ್. ಫಸ್ಟ್ ಏನಂದರೆ ಆ್ಯಕ್ಟಿವ್ ಬಯಾಸ್ ಆಗುತ್ತೆ, ಪೋಸ್ಟ್ ಆಗುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ ಆಗುತ್ತೆ, ಚೆಕ್ ಕಾನ್ಫಿಗರೇಷನ್ ಸಿಸ್ಟಮ್ಸ್ ಎಲ್ಲ ಆಗುತ್ತೆ. ಸೊ ಇದೊಂದು ಪ್ರೊಸೆಸ್ ಏನಂತಂದರೆ, ನೀವು ಒಂದು ಕಂಪ್ಯೂಟರ್ನ ಟರ್ನ್ ಆನ್ ಆದ ತಕ್ಷಣ ಫಸ್ಟ್ ಏನಾಗುತ್ತೆ, ಬಯೋಸ್ ಇದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಬಯೋಟ್ ಅಂತಂದರೆ ಯೂಶ್ವಲಿ ಇದೇನು ಮಾಡುತ್ತೆ, ಇಟ್ ಚೆಕ್ಸ್ ಆಲ್ ದ ಕಂಪ್ಯೂಟರ್ ಡಿವೈಸಸ್ ಎಲ್ಲನೂ ಕರೆಕ್ಟಾಗಿ ವರ್ಕ್ ಆಗ್ತಿದೆನಾ, ಹಾರ್ಡ್ವೇರ್ ಡಿವೈಸಸ್ ಅಂತ ಇದು ಚೆಕ್ ಮಾಡುತ್ತೆ, ಬಯೋಸ್ ಫಸ್ಟು. ಅದಾದಮೇಲೆ ಪರ್ಫಾರ್ಮ್ ಪೋಸ್ಟ್, ಲೇಟರ್ ಏನಾಗುತ್ತೆ ಆಪ್ರೇಟಿಂಗ್ ಸಿಸ್ಟಮ್, ನೆಕ್ಸ್ಟ್ ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡುತ್ತೆ. ಇದು ಕರೆಕ್ಟ್ ಸೀಕ್ವೆನ್ಸ್ ಆ್ಯಕ್ಚುಲಿ. ಓಕೆ, ದ ಬಯೋಸ್ ಈಸ್ ಸ್ಟೋರ್ಡ್ ಆನ್ ಎ ROM chip and is responsible for loading the operating system from its permanent location on the hardware into RAM. ಓಕೆ, ಸೊ ಇದ್ರ ಮೇಲೆ ಕೂಡ ಕ್ವಶನ್ಸ್ ಬರುತ್ತೆ. ಸೊ ಬಯೋಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಮೇನ್ಲಿ ಅಂದಾಗ ಇದಕ್ಕೆ ನಾವು ಸ್ಟೇಟ್ಮೆಂಟ್ಸ್ ಯೂಸ್ ಆಗುತ್ತೆ. ಅಂದರೆ ದ ಬಯೋಸ್ ಈಸ್ ಸ್ಟೋರ್ಡ್ ಆನ್ ROM chip. ಓಕೆ, ROM ಚಿಪ್ಪಲ್ಲಿ ಸ್ಟೋರ್ ಆಗುತ್ತೆ. ಅಂದರೆ ಡೆಸ್ಕ್ಟಾಪ್ ಏನಾಗುತ್ತೆ ಅಂದರೆ ಡೆಸ್ಕ್ಟಾಪಲ್ಲಿ ಬಯೋಸ್ ಏನು ಮಾಡುತ್ತೆ, ಒಂದು ಹಾರ್ಡ್ವೇರ್ಸ್ನ ಇನ್ಶಲೈಸ್ ಮಾಡಿ ಅದನ್ನೇನಾಗುತ್ತೆ ಆಪ್ರೇಟಿಂಗ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಬಯೋಸ್. ಓಕೆನಾ. ಅಂದರೆ ಬಯೋಸ್ ಅನ್ನೋದೇನು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದೊಂದು ಲೋ ಲೆವೆಲ್ ಸಾಫ್ಟ್ವೇರ್. ಓಕೆ, ಬಯೋಸ್ ಅನ್ನೋದೇನದು ಲೋ ಲೆವೆಲ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ನಿಮಗೆ ದ ವರ್ಲ್ಡ್ ವೈಡ್ ವೆಬ್ ವಿತ್ ಸಿಸ್ಟಮ್ ಆಫ್ ಇಂಟರ್ಲಿಂಕ್ಡ್ ಹೈಪರ್ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಆಕ್ಸೆಸ್ಡ್ ವಯ ಇಂಟರ್ನೆಟ್ ಅಂತಂದರೆ. ಹೌದು, WWW ಅಂತಂದರೆ ಇದು ಕಲೆಕ್ಷನ್ ಆಫ್ ಇಂಟರ್ಕನೆಕ್ಟೆಡ್ ವೆಬ್ ಪೇಜಸ್. ಓಕೆ, ಇಂಟರ್ಕನೆಕ್ಟೆಡ್ ವೆಬ್ ಪೇಜಸ್ ಅಂತ ಹೇಳ್ತೀವಿ. ಸೊ ದಟ್ ವಿಲ್ ಬಿ ಆಕ್ಸೆಸ್ಡ್ ವಯ ಇಂಟರ್ನೆಟ್. ಇದನ್ನು ಇಂಟರ್ನೆಟ್ ಥ್ರೂ ನಾವು ಆಕ್ಸೆಸ್ ಮಾಡ್ತೀವಿ. ಕಾರ್ಬನ್ ಕಾಪಿ ಇದನ್ನು ಇಮೇಲ್ ಇಂಡಿಕೇಟ್ ದಟ್ those who are receive a copy of a message addressed primarily to another. ಅಂದರೆ ಎಕ್ಸಾಂಪಲ್, ನೀವು ಬಾಸ್ ಇರ್ತಾರೆ, ಸೊ ವಿಲ್ ಬಿ ಹ್ಯಾವಿಂಗ್, ನೀವು ವರ್ಕ್ ಮಾಡ್ತಿದ್ದವ್ರ ಅಂಡ್ರಲ್ಲಿ, ಸೊ ನಿಮ್ಮ ಕ್ಲೈಂಟಿಗೆ ಒಂದು ನಿಮಗೆ ಮೇಲ್ ಕಳಿಸ್ಬೇಕಂತ ನೀವು ಕಳಿಸ್ತೀರ. ಸೊ ಇಲ್ಲಿ ನಾವು ವೈಲ್ ಯು ಆರ್ ಸೆಂಡಿಂಗ್ ಮೇಲ್, ಅಲ್ಲಿ ನಾವು CC ಅಂತ ಯೂಸ್ ಮಾಡ್ತೀವಿ, ಕಾರ್ಬನ್ ಕಾಪಿ. ಸೊ ಇದೇನು ಅಂತಂದರೆ ಒಂದು ಕಾಪಿ ಇನ್ಫಾರ್ಮೇಷನ್ನು ಇವರಿಗೂ ಶೇರ್ ಆಗಿರುತ್ತೆ. ಓಕೆ, ಬಟ್ ಇಲ್ಲಿ ರೆಸಿಪೆಂಟ್ಸಿಗೆ ಏನಾಗುತ್ತೆ, ಯು ಆರ್ ಸೆಂಡಿಂಗ್ ದ ಮೇಲ್ ಫ್ರಮ್ ಎಂಪ್ಲಾಯಿ, ನೀವು ಸೆಂಡ್ ಮಾಡ್ತಿದ್ದೀರಾ, ಬಟ್ ಇದು ಕಾಪಿ ಏನಾಗುತ್ತೆ ಬಾಸಿಗೂ ಕೂಡ ಇನ್ಫಾರ್ಮೇಷನ್ಸ್ ಅಲ್ಲಿ ಶೇರ್ ಆಗಿರುತ್ತೆ. ಅದನ್ನು ನಾವೇಂತೀವಿ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನಿಮಗೆ ಇಲ್ಲೇ ನಿಮಗೆ ಬ್ಲೈಂಡ್ ಕಾರ್ಬನ್ ಕಾಪಿ ಬರುತ್ತೆ. ಫೀಲ್ಡ್ ಈಸ್ ಅವೈಲೇಬಲ್ ಫಾರ್ ಹಿಡನ್ ನೋಟಿಫಿಕೇಶನ್ ಇನ್ ಆ್ಯನ್ ಇಮೇಲ್ ಅಂತ ಹೇಳ್ತೀವಿ. ಎಕ್ಸಾಂಪಲಿಗೆ ನೀವೇನು ಮಾಡ್ತೀರಾ, ಯಾವುದೋ ಒಂದು ಕಾಪೀಸ್ನ ನಾವು ಇಮೇಲಿಗೆ ಕಳಿಸ್ತಾ ಇರ್ತೀವಿ. ಓಕೆನಾ. ಯು ಬಿ ಸೆಂಡಿಂಗ್ ಟು ದ ರಿಸಿಪಿಯೆಂಟ್ಸ್. ನಿಮ್ಮ ರಿಸೀವರ್ ಏನು ಮಾಡ್ತಾರೆ, ಆ ಮೇಲನ್ನು ಇಸ್ಕೊತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಇವು ಕಳಿಸ್ಬೇಕಾದ್ರೆ ನಾವು ಯಾರಿಗೂ ಬೇರೆ ರೆಸಿಪೆಂಟ್ಸಿಗೆ, ಅಂದರೆ ಬೇರೆ ಥರ್ಡ್ ಪಾರ್ಟಿ ಪರ್ಸನ್ಸಿಗೆ ಯಾವುದೇ ರೀತಿಗೆ ನಾಲೆಡ್ಜ್ ಇರೋದಿಲ್ಲ ನಾವು ಕಳಿಸಿದ್ದು. ಓಕೆನಾ. ಅದನ್ನು ನಾವು BCC ಅಂತ ಹೇಳ್ತೀವಿ. ಈ ಕಾರ್ಬನ್ ಕಾಪಿ ಏನಾಗುತ್ತೆ, ಇವು ಕಾರ್ಬನ್ ಕಾಪಿ ಇನ್ಫಾರ್ಮೇಷನ್ನು ಬಾಸಿಗೆ ಗೊತ್ತಿರುತ್ತೆ. ಅದೇ ಥರ ನೀವು ಒಂದು ಮೇಲು ಅಥವಾ ಸ್ವಲ್ಪ ಆಫ್ ಕಾಪೀಸ್ನ ನೀವು ರಿಸಿಪೆಂಟ್ಸಿಗೆ ಕಳಿಸಿದಾಗ, ಓಕೆ, ಇಲ್ಲಿರೋ ಇನ್ನೊಬ್ಬ ಪಾರ್ಟಿಸಿಪೆಂಟ್ಸ್ ಇರ್ತಲ್ಲ, ಓಕೆ, ಆ ಬೇರೆ ರಿಸಿಪೆಂಟ್ಸಿಗೆ, ಓಕೆ, ಬೇರೆ ನಿಮ್ಮ ಜೊತೆಗೆ ನಿಮ್ಮ ಕೊಲೀಗ್ಸ್ ಆಯಿತು, ಬೇರೆ ಅದರ್ ರಿಸಿಪೆಂಟ್ಸ್ ಯಾರು ಇರ್ತಾರೋ ಅವರಿಗೆ ಅದು ಗೊತ್ತಾಗಲ್ಲ, ಅದು ಏನಾಗುತ್ತೆ ಹಿಡನ್ ಆಗಿರುತ್ತೆ. ಅದಕ್ಕೆ ನಾವು ಏನಂತೀವಿ, ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ನಿಮಗೆ ಯೂಸಸ್ ವಿಂಡೋಸ್ ಎಕ್ಸ್ಪ್ಲೋರರ್ ಎ ಪ್ಲಸ್ ಸೈನ್ ಇನ್ ಫ್ರಂಟ್ ಆಫ್ ದಿ ಫೋಲ್ಡರ್ ಇಂಡಿಕೇಟ್ ದ ಫೋಲ್ಡರ್ ಕಂಟೇನ್ಸ್ ದ ಸಬ್ ಫೋಲ್ಡರ್ಸ್. ಹೌದು, ಒಂದೇ ಯಾವುದೋ ಒಂದು ವಿಂಡೋಸ್ ಫೋಲ್ಡರ್ ಮೇಲೆ ನೀವು ಪ್ಲಸ್ ಸೈನ್ ಇದು ಮಾಡಿದ ತಕ್ಷಣ ಏನಾಗುತ್ತೆ, ಇಟ್ ಗಿವ್ಸ್ ಡೀಟೇಲ್ಸ್ ಅಬೌಟ್ ದ ಸಬ್ ಫೋಲ್ಡರ್ಸ್. ಓಕೆನಾ. In Windows XP, if you want to see the file size and modified dates of all files in a folder, the best viewing option is detail view. ಹೌದು, ನಿಮ್ಮ ಡೀಟೇಲ್ ವ್ಯೂ ಅಂತ ಮಾಡಿದಾಗ ಏನಾಗುತ್ತೆ, ಆ ಸೈಜಿಂದು, ಓಕೆ, ಆ ಫೈಲಿಂದು ಸೈಜ್ ಆಯಿತು, ಆಮೇಲೆ ಆ ಫೈಲ್ ಏನು ಯಾವ ಡೇಟಲ್ಲಿ ಮಾಡಿಫೈಡ್ ಯಾವ ಡೇಟಲ್ಲಿ ಆಗಿದೆ, ಎಲ್ಲ ಡೀಟೇಲ್ಸು, ಓಕೆ, ಅದು ಸಿಗುತ್ತೆ. ಓಕೆ, ನಿಮ್ಮ ಡೀಟೇಲ್ಸ್ ವ್ಯೂ ಮಾಡಿದಾಗ. ಓಕೆ, ದ ಪ್ರೈಮರಿ ಪರ್ಪಸ್ ಆಫ್ ಸಾಫ್ಟ್ವೇರ್ ಈಸ್ ಟು ಟರ್ನ್ ಡಾಟಾ ಇಂಟು ಇನ್ಫಾರ್ಮೇಷನ್. ಹೌದು, ಸಾಫ್ಟ್ವೇರ್ ಏನಾಗುತ್ತೆ, ಒಂದು ರಾ ಡಾಟಾ ಏನಾಗುತ್ತೆ ಅದನ್ನು ಪ್ರೊಸೆಸ್ ಮಾಡಿ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ಸ್ ಮಾಡಿ, ರಿಪೋರ್ಟ್ಸ್ ಮಾಡಿ, ಕ್ಯಾಲ್ಕುಲೇಷನ್ಸ್ ಮಾಡಿ, ಲಾಸ್ಟಿಗೆ ಔಟ್ಪುಟ್ ಕೊಡುತ್ತೆ. ಓಕೆ, ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಕೊಡುತ್ತೆ. ಸೊ ಅದನ್ನು ನಾವು ಏನಂತೀವಿ, ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆ, ಎ ಡೈರೆಕ್ಟ್ರಿ ವಿತಿನ್ ಎ ಡೈರೆಕ್ಟ್ರಿ ಈಸ್ ಕಾಲ್ಡ್ ಸಬ್ ಡೈರೆಕ್ಟ್ರಿ ಅಂತ ಹೇಳ್ತೀವಿ. ಹೌದು, ಇವಾಗ ಎಕ್ಸಾಂಪಲಿಗೆ ಒಂದು ಫೈಲ್ ಸಿಸ್ಟಮಲ್ಲಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೇವೆ. ಓಕೆ, ಡಾಕ್ಯುಮೆಂಟ್ಸ್ ಫೋಲ್ಡರ್ ಮೇ ಕಂಟೈನ್ ಎ ಸಬ್ ಡೈರೆಕ್ಟ್ರಿ ಕಾಲ್ಡ್ ವರ್ಕ್. ಓಕೆನಾ.
ಅಂದರೆ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ಒಂದು ಫೋಲ್ಡರ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಸಬ್ ಡೈರೆಕ್ಟ್ರಿ ಯಾವುದು ಅಂತ ಇರುತ್ತೆ, ವರ್ಕ್ ಅಂತ ಇರುತ್ತೆ. ಎಕ್ಸಾಂಪಲ್ ಹೇಳ್ತಿರೋದು. ಸೊ ಈ ಸಬ್ ಡೈರೆಕ್ಟ್ರಿ ಇದೆ, ಫೋಲ್ಡರ್ ಅದೊಂದು ಲೊಕೇಟೆಡ್ ವಿತಿನ್ ದ ಅನದರ್ ಫೋಲ್ಡರಲ್ಲಿ ಲೊಕೇಟ್ ಆಗಿರುತ್ತೆ. ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆರ್ಗನೈಸ್ ಫೈಲ್ಸ್, ಒಂದು ಫೈಲ್ಸ್ನ ಆರ್ಗನೈಸ್ ಮಾಡಲಿಕ್ಕೆ, ಹೈರಾರ್ಕಿಯಲ್ಲಿ ಅಂತಂದರೆ ಟಾಪ್ ಟು ಬಾಟಮ್ ಟು ಟಾಪ್, ಈ ಥರ ಮೇಲಿಂದ ತೆಳಗಿಂದ ಮೇಲೆ ಅರೇಂಜ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ವಿಲ್ ಯೂಸ್ ಸಬ್ ಡೈರೆಕ್ಟ್ರಿ ಅಥವಾ ಡೈರೆಕ್ಟ್ರಿ ಯೂಸ್ ಮಾಡ್ತೀವಿ. ಓಕೆನಾ. ಈ ಕಂಪೈಲರ್ ಟ್ರಾನ್ಸ್ಲೇಟ್ಸ್ ದ ಪ್ರೋಗ್ರಾಮ್ ರಿಟರ್ನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮೆಷಿನ್ ಲ್ಯಾಂಗ್ವೇಜ್. ಹೌದು, ಎಕ್ಸಾಂಪಲು ನಾವು C++ ಕಂಪೈಲರ್ ಇದೆಯಲ್ಲ, ಓಕೆ, ಅದೇನು ಮಾಡಿದ್ರೆ ಟ್ರಾನ್ಸ್ಲೇಟ್ C++ ಕೋಡ್ ಇಂಟು ಮೆಷಿನ್ ಲ್ಯಾಂಗ್ವೇಜ್. ನಿಮ್ಗೆ ಯಾವುದೇ ಒಂದು ಕೋಡ್ ಇರಲಿ, C++ ಅಥವಾ C, ಅದನ್ನು ಇದೇನಾಗುತ್ತೆ, ಇಟ್ ಕನ್ವರ್ಟ್ಸ್ ಇಂಟು ಮೆಷಿನ್ ಲ್ಯಾಂಗ್ವೇಜ್. ಅದರಿಂದ ಏನಾಗುತ್ತೆ, ಕಂಪ್ಯೂಟರ್ಸ್ ಏನಾಗುತ್ತೆ, ಇಟ್ ಕ್ಯಾನ್ ಬಿ ರೀಡ್ ಈಸಿಲಿ ಆ್ಯಂಡ್ ಪ್ರೊಸೆಸ್. ಓಕೆ, ಪ್ರೊಸೆಸ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಔಟ್ಪುಟ್ ರಿಸಲ್ಟ್ನ ಹೊರಗೆ ಕೊಡುತ್ತೆ. ಓಕೆ, ಅದಕ್ಕೆ ನಾವು ಹೇಳ್ತೀವಿ ಕಂಪೈಲರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಟೈನ್ ಸ್ಪೆಸಿಫಿಕ್ ರೂಲ್ಸ್ ಆ್ಯಂಡ್ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ದ ಲಾಜಿಕಲ್ ಸ್ಟೆಪ್ಸ್ ಆಫ್ ಅನ್ ಆಲ್ಗೊರಿಥಮ್ ಅಂತಿದೆ. ಹೌದು, ಯಾವುದೇ ಒಂದು ಪ್ರೋಗ್ರಾಮ್ ನೀವು ಡೆವಲಪರ್ ಬರೀತಿದೆ ಅಂದರೆ ಅದಕ್ಕೊಂದು ಸಿಂಟ್ಯಾಕ್ಸ್, ಅದಕ್ಕೆ ಸ್ಪೆಸಿಫಿಕ್ ರೂಲ್ಸ್ ಇರುತ್ತೆ, ಅದರದ್ದೇ ಅಂತ ಒಂದು ಮೀನಿಂಗ್ ಇರುತ್ತೆ. ಓಕೆ, ಅದರಿಂದ ಏನಾಗುತ್ತೆ, ನಾವು ಒಂದು ಆಲ್ಗೊರಿಥಮ್ ಕೂಡ ನಾವು ಬರಿಬೇಕಾಗುತ್ತೆ. ಟು ರೈಟ್ ಆಲ್ಗೊರಿಥಮ್ಸ್ ಇನ್ ಎ ವೇ ದ್ಯಾಟ್ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೊಸೆಸ್. ಈ ರೀತಿ ಆಲ್ಗೊರಿಥಮ್ ನಾವು ಲ್ಯಾಂಗ್ವೇಜಿಗೆ ಬರೆದಾಗ ಕಂಪ್ಯೂಟರ್ ಏನಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟು, ದ ಸೈಮಲ್ಟೇನಿಯಸ್ ಪ್ರೊಸೆಸಿಂಗ್ ಆಫ್ 2 or more ಪ್ರೋಗ್ರಾಮ್ ಬೈ ಮಲ್ಟಿ ಪ್ರೊಸೆಸರ್ಸ್ ಈಸ್ ಕಾಲ್ಡ್ ಮಲ್ಟಿ ಪ್ರೊಸೆಸಿಂಗ್. ಹೌದು, ಮಲ್ಟಿ ಪ್ರೊಸೆಸಿಂಗ್ ಅಂದರೆ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಪ್ರೊಸೆಸರ್ ಅಥವಾ ಮಲ್ಟಿಪಲ್ CPUಸ್ನ ಯೂಸ್ ಮಾಡಿಕೊಂಡು ಸೆವರಲ್ ಪ್ರೋಗ್ರಾಮ್ಸ್, ಓಕೆ, ಸೆವರಲ್ ಪ್ರೋಗ್ರಾಮ್ಸ್ ಅಂದರೆ 2 or more ಪ್ರೋಗ್ರಾಮ್ಸ್, ಅದರಿಂದ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ ರನ್ ಆಗುತ್ತೆ. ಇದರಿಂದ ಒಂದು ಪರ್ಫಾರ್ಮೆನ್ಸ್ ಆಯಿತು, ಎಫಿಷಿಯನ್ಸಿ ಆಯಿತು ಕೂಡ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಾವು ಮಲ್ಟಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಓಕೆ, ದ ಸೀಕ್ರೆಟ್ ಕೋಡ್ ದಟ್ ರಿಸ್ಟ್ರಿಕ್ಟ್ಸ್ ಎಂಟ್ರಿ ಟು ಸಮ್ ಪ್ರೋಗ್ರಾಮ್ಸ್ ಈಸ್ ಕಾಲ್ಡ್ ಪಾಸ್ವರ್ಡ್. ಹೌದು, ನೀವು ಏನಾದರೂ ಪಾಸ್ವರ್ಡ್ ಲಾಗಿನ್ ಆಗಬೇಕು, ಇಮೇಲ್ ಅಕೌಂಟಲ್ಲಿ ಏನಾದರೂ ಕೂಡ ನಾವು ಪಾಸ್ವರ್ಡ್ಸ್ ಎಂಟ್ರಿ ಮಾಡ್ತೀವಲ್ಲ, ಅದು ಬಂದ್ಬಿಟ್ಟು ನಿಮಗೆ ದ ಸೀಕ್ರೆಟ್ ಕೋಡ್ ಅಂತ ಹೇಳ್ತೀವಿ. ದಟ್ ರೆಸ್ಟ್ರಿಕ್ಟ್ಸ್ ಎಂಟ್ರಿ ಟು ಸಮ್ ಪ್ರೋಗ್ರಾಮ್ಸ್ ಈಸ್ ಪಾಸ್ವರ್ಡ್. ಓಕೆ, ಕಂಪ್ಯೂಟರ್ಸ್ ಯೂಸ್ ಅ ಬೈನರಿ ನಂಬರ್ ಸಿಸ್ಟಮ್ಸ್ ಟು ಸ್ಟೋರ್ ಡಾಟಾ ಆ್ಯಂಡ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ಸ್. ಕ್ವಶನ್ಸ್ ಕೇಳ್ಬೋದು, ಕಂಪ್ಯೂಟರ್ ಏನು ಯೂಸ್ ಮಾಡಿ, ಯಾವ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಸಿಸ್ಟಮ್ ಅಥವಾ ಬೈನರಿ ನಂಬರ್ ಸಿಸ್ಟಮ್ ಅಂತ ಕೇಳಿದಾಗ ಒಬ್ವಿಯಸ್ಲಿ ಇಟ್ ಯೂಸಸ್ ದ ಬೈನರಿ ನಂಬರ್ ಸಿಸ್ಟಮು. ನಿಮ್ಮ ಬೈನರಿ ನಂಬರ್ ಸಿಸ್ಟಮಲ್ಲಿ ಏನಿರುತ್ತೆ, ಬೇಸ್ 2 ಇರುತ್ತೆ. ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಬೇಸ್ 10 ಇರುತ್ತೆ. ಓಕೆ, ಆಕ್ಟಲ್ ಬರುತ್ತಲ್ಲ, ಆಕ್ಟಲಲ್ಲಿ ಎಷ್ಟಿರುತ್ತೆ, ಬೇಸು 8 ಇರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಸಾಫ್ಟ್ ಕಾಪಿ ಇದೆ, ಇಂಟ್ಯಾಂಜಿಬಲ್ ಔಟ್ಪುಟ್. ಸೊ ದೆನ್ ವಾಟ್ ಈಸ್ ಹಾರ್ಡ್ ಕಾಪಿ ಅಂತ. ಹಾರ್ಡ್ ಕಾಪಿ ಬಂದ್ಬಿಟ್ಟು ಒಂದು ಪ್ರಿಂಟೆಡ್ ಔಟ್ಪುಟ್. ಸಾಫ್ಟ್ ಕಾಪಿ ಅಂದರೆ ರೆಫರ್ಸ್ ಟು ಏನು ಅಂತಂದರೆ ನಿಮಗೆ ಒಂದು ಡಿಜಿಟಲ್ ಕಂಟೆಂಟ್ ಅಂತ ಹೇಳ್ಬೋದು. ಸಾಫ್ಟ್ ಕಾಪಿ ಅಂದರೆ ಡಿಜಿಟಲ್ ಆರ್ ಎಲೆಕ್ಟ್ರಾನಿಕ್ ಕಂಟೆಂಟು, ಅದನ್ನು ನಾವು ಸ್ಕ್ರೀನಲ್ಲಿ ಅಷ್ಟೇ ನೋಡ್ಬೋದು, ವಿ ಕ್ಯಾನ್ ಟಚ್ ಫಿಸಿಕಲಿ. ಓಕೆ, ಅದಕ್ಕೆ ಅದು ಇಂಟ್ಯಾಂಜಿಬಲ್ ಔಟ್ಪುಟ್ ಅಂತ ಹೇಳ್ತೀವಿ. ಓಕೆ, ವಿ ಕ್ಯಾನ್ ಸೀನ್ ಓನ್ಲಿ ಆನ್ ಸ್ಕ್ರೀನ್. ಅದೇ ನಿಮ್ಮ ಹಾರ್ಡ್ ಕಾಪಿ ಆದರೆ ಇದೇನಾಗುತ್ತೆ, ನಿಮಗೆ ಫಿಸಿಕಲ್, ಓಕೆ, ಫಿಸಿಕಲ್ ಡಾಕ್ಯುಮೆಂಟು, ಪ್ರಿಂಟೆಡ್ ವರ್ಷನ್ಸ್ ಆಫ್ ದಿ ಕಂಟೆಂಟ್, ಇದೆಲ್ಲ ಏನು ಹೇಳ್ತೀವಿ ನಾವು ಹಾರ್ಡ್ ಕಾಪಿ ಅಂತ ಹೇಳ್ತೀವಿ. ಎರರ್ ಇನ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ಈಸ್ ಕಾಲ್ಡ್ ಬಗ್. ಹೌದು, ಏನಾದರೂ ಒಂದು ಪ್ರೋಗ್ರಾಮಲ್ಲಿ ನೀವು ಎರರ್ ಇದ್ದರೆ ಅದನ್ನು ನಾವೇ ಅಂತೀವಿ ಬಗ್ ಅಂತ ಹೇಳ್ತೀವಿ. ಓಕೆ, ಬ್ಯಾಕಪ್ ಈಸ್ ಪ್ರೊಟೆಕ್ಟಿಂಗ್ ಡಾಟಾ ಫ್ರಮ್ ಬೈ ಕಾಪಿಂಗ್ ಇಟ್ ಫ್ರಮ್ ದ ಒರಿಜಿನಲ್ ಸೋರ್ಸ್ ಟು ಎ ಡಿಫ್ರೆಂಟ್ ಡೆಸ್ಟಿನೇಷನ್ ಅಂತ ಹೇಳ್ತೀವಿ. ಹೌದು, ನೀವು ಯಾವುದೇ ಒಂದು ಬ್ಯಾಕಪ್ ಅಂದರೆ ಏನು, ಎಕ್ಸಾಂಪಲ್ ನಿಮಗೆ ಒಂದು ಗೂಗಲ್ ಡ್ರೈವಲ್ಲಿ, ಓಕೆ, ಕ್ಲೌಡ್ಸಲ್ಲಿ, ಓಕೆ, ನಿಮ್ಮ ಇಮೇಜಸ್ ಆಯಿತು, ಫೋಟೋಸ್ ಆಯಿತು, ನಾವೇನು ಮಾಡ್ತೀವಿ, ಬ್ಯಾಕಪ್ ಅಂತ ಹೇಳ್ತೀವಿ. ಮೊಬೈಲಲ್ಲಿ ನಾವು ಜಾಸ್ತಿ ನೋಡ್ತಾ ಇರ್ತೀವಲ್ಲ, ಆ ಪ್ರೊಸೆಸಿಂಗ್ ನಾವು ಬ್ಯಾಕಪ್ ಅಂತ ಹೇಳ್ತೀವಿ. ಓಕೆ, ಇನ್ ಎ ಪೇಜ್ ಪ್ರಿವ್ಯೂ ಮೋಡ್ ಯು ಕ್ಯಾನ್ ಸಿ ಆಲ್ ಪೇಜಸ್ ಆಫ್ ಯುವರ್ ಡಾಕ್ಯುಮೆಂಟ್ ಅಂತ ಇದೆ. ಹೌದು, ನಾವೇನು ಮಾಡುವಂತಂದರೆ ಪೇಜ್ ಪ್ರಿವ್ಯೂ ಅಂತ, ಪ್ರಿಂಟ್ ಪ್ರಿವ್ಯೂ ಅಂತ ಹೇಳ್ತೀವಿ. ಇದನ್ನು ಪ್ರಿಂಟ್ ಪ್ರಿವ್ಯೂ ಅಂತ ಅಂದಾಗ ನಿಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲಿ, ಓಕೆ, MS ವರ್ಡಲ್ಲಿ ನೀವು ಪ್ರಿಂಟ್ ಮಾಡಬೇಕಾದ್ರೆ ಪ್ರಿಂಟ್ ವ್ಯೂ ಅಂತ ಕೊಟ್ಟರೆ ಇನ್ನು ಮೈಕ್ರೋಸಾಫ್ಟ್ ವರ್ಡಲ್ಲಿ ಅದೇನಾಗುತ್ತೆ, ದ ಡಾಕ್ಯುಮೆಂಟ್ ವಿಲ್ ಲುಕ್ ವೆನ್ ಪ್ರಿಂಟೆಡ್. ಅಂದರೆ ನಾವು ಪ್ರಿಂಟ್ ಮಾಡಿದಾಗ, ಓಕೆ, ನೀವು ಪ್ರಿಂಟ್ ಕೊಡೋಕ್ಕೂ ಮುಂಚೆ ಪ್ರಿವ್ಯೂ ಅಂತ ಬರುತ್ತೆ, ಪೇಜ್ ಪ್ರಿವ್ಯೂ ಆರ್ ಪ್ರಿಂಟ್ ಪ್ರಿವ್ಯೂ ಅಂತ. ಇದು ಮಾಡಿದಾಗ ನಮಗೆ ಡಾಕ್ಯುಮೆಂಟ್ ಪ್ರಿಂಟ್ ಆದಮೇಲೆ ಯಾವ ಥರ ನಿಮಗೆ ಇಮೇಜ್ ಕಾಣಿಸುತ್ತೆ ಅನ್ನೋದು ಪ್ರಿವ್ಯೂ ಮಾಡೋದಕ್ಕೆ ನಾವು ಪೇಜ್ ಪ್ರಿವ್ಯೂ ಮೋಡ್ ಯು ಕ್ಯಾನ್ ಸಿ ಆಲ್ ಪೇಜಸ್ ಆಫ್ ಯರ್ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಎಲ್ಲ ಪೇಜಸಲ್ಲಿ ನೋಡ್ಬೋದು. ಓಕೆ, ಎ ಕಲೆಕ್ಷನ್ ಆಫ್ ಇಂಟರ್ ರಿಲೇಟೆಡ್ ರೆಕಾರ್ಡ್ಸ್ ಈಸ್ ಕಾಲ್ಡ್ ಡಾಟಾಬೇಸ್ ಅಂತ ಅನ್ನೋದು. ಹೌದು, ನಿಮಗೆ ಯಾವುದೇ ಒಂದು ಇದು ಇರಲಿ, ಏನು CRM ಅಂತ ಹೇಳ್ತೀವಿ ಗೊತ್ತಾ, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದರಲ್ಲಿ ಏನಾದರೂ ದಟ್ ಸ್ಟೋರ್ಸ್ ಕಸ್ಟಮರ್ ಇನ್ಫಾರ್ಮೇಷನ್ ಇನ್ ಎ ಡಾಟಾಬೇಸ್. ಓಕೆ, ಅದಕ್ಕೆ ನಾವು ಹೇಳ್ತೀವಿ ಡಾಟಾಬೇಸ್ ಅಂತ ಹೇಳ್ತೀವಿ. ಫೈನ್. ಟು ಮೂವ್ ದ ಬಿಗಿನಿಂಗ್ ಆಫ್ ಎ ಲೈನ್ ಆಫ್ ಎ ಟೆಕ್ಸ್ಟ್ ಪ್ರೆಸ್ ದ ಹೋಮ್ ಕೀ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೇಳ್ಬೋದು, ಟು ಮೂವ್ ದ ಬಿಗಿನಿಂಗ್ ಆಫ್ ದ ಲೈನ್ ಟೆಕ್ಸ್ಟ್ ವಿಚ್ ಕೀ ಹ್ಯಾವ್ ಟು ಯೂಸ್ ಅಂತಂದ್ರೆ ಹೋಮ್ ಕೀ ಯೂಸ್ ಮಾಡೋದ್ರಿಂದ ನಾವು ಕೀಬೋರ್ಡಲ್ಲಿ, ಓಕೆ, ಅದೇನಾಗುತ್ತೆ, ವರ್ಡ್ ಪ್ರೊಸೆಸರಲ್ಲಿ ಕ್ವಿಕ್ಲಿ ಮೂವ್ ದ, ಏನೋ ಒಂದು ಕರ್ಸರ್ ಇರುತ್ತಲ್ಲ, ಕ್ವಿಕ್ಲಿ ಮೂವ್ ಟು ದ ಸ್ಟಾರ್ಟ್ ಆಫ್ ದಿ ಕರೆಂಟ್ ಲೈನ್. ಅದೇನಾಗುತ್ತೆ, ಕರೆಂಟ್ ಲೈನ್ನಿಂದ ಸ್ಟಾರ್ಟ್ ಆಗುತ್ತೆ.
ನೆಕ್ಸ್ಟ್ ನಿಮಗೆ ದ ಟರ್ಮ್ ಯೂಸರ್ ಇಂಟರ್ಫೇಸ್ ರೆಫರ್ಸ್ ಟು ವಾಟ್ ದ ಯೂಸರ್ ಸೀಸ್ ಆನ್ ದ ಸ್ಕ್ರೀನ್ ಆ್ಯಂಡ್ ಹೌ ದ ಇಂಟ್ರಾಕ್ಟ್ ವಿತ್ ಇಟ್ ಅಂತ. ಎಕ್ಸಾಂಪಲ್, ಒಂದು ಮೊಬೈಲ್ ಫೋನ್ ಸ್ಮಾರ್ಟ್ಫೋನ್ ತೊಗೊಂಡಾಗ ನಿಮ್ದು ಯೂಸರ್ ಇಂಟರ್ಫೇಸ್ ಅಂದರೆ ಮೆನು ಆಯಿತು, ಸ್ಕ್ರಾಲಿಂಗ್ ಆಯಿತು, ನೋಟಿಫಿಕೇಶನ್ಸ್ ಇದೆಲ್ಲ ಅಂದರೆ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೇವೆ. ಓಕೆನಾ. ರಿಯೂಸಬಲ್ ಆಪ್ಟಿಕಲ್ ಸ್ಟೋರೇಜ್ ವಿಲ್ ಟಿಪಿಕಲಿ ಹ್ಯಾವ್ ದ ಅಕ್ರೋನಿಮ್ RW ಅಂತ. RW ಅಂತಂದರೆ ಏನು? ರೀರೈಟೇಬಲ್ ಅಂತ. ಅಂದರೆ ಆಪ್ಟಿಕಲ್ ಸ್ಟೋರೇಜಸ್ ಅಂದೇನು? ರಿಯೂಸಬಲ್ ಆಪ್ಟಿಕಲ್ ಸ್ಟೋರೇಜ್ ಅಂದರೆ ನೀವು CD ಆಯಿತು, ಓಕೆ, DVD, ಓಕೆ, ಇವೆಲ್ಲ ಅಂತ ಆಪ್ಟಿಕಲ್ ಸ್ಟೋರೇಜ್ ಅಂತಂದರೆ ಇದು ಟಿಪಿಕಲಿ ಏನಿರುತ್ತೆ ಅಂದರೆ ರೀರೈಟೇಬಲ್. ಅಂದರೆ ನಾವು ಏನು ಮಾಡ್ಬೋದು, ಡಾಟಾನ ರೈಟು ಮಾಡ್ಬೋದು, ಓಕೆ, ಆ್ಯಂಡ್ ಈವನ್ ಎರೇಜು ಮಾಡ್ಬೋದು ಓವರ್ ಮಲ್ಟಿಪಲ್ ಟೈಮ್ಸ್. ಓಕೆ, ಅದನ್ನೇ ನಾವು ಹೇಳ್ತೀವಿ ರಿಯೂಸಬಲ್ ಆಪ್ಟಿಕಲ್ ಸ್ಟೋರೇಜ್ ವಿಲ್ ಟಿಪಿಕಲಿ ಹ್ಯಾವ್ ದ ಅಕ್ರೋನಿಮ್ RW. ಈ ಸ್ಟೋರೇಜಸ್ ಏನಿರುತ್ತೆ ರೀರೈಟೇಬಲ್ ಅಕ್ರೋನಿಮಲ್ಲಿ ಟಿಪಿಕಲಿ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಅಂತ ಹೇಳ್ತಿದ್ದಾರೆ. ಟೆಕ್ಸ್ಟ್ ಇನ್ ಎ ಕಾಲಮ್ ಈಸ್ ಜನರಲಿ ಅಲೈನ್ಡ್ ಲೆಫ್ಟ್. ಹೌದು, ಟೆಕ್ಸ್ಟ್ ಏನಾಗಿರುತ್ತೆ ಲೆಫ್ಟಿನ ಅಲೈನ್ ಆಗಿರುತ್ತೆ. ಅದೇ ನಂಬರ್ ಅದೇ ರೈಟಿನ ಅಲೈನ್ ಆಗುತ್ತೆ. ನಂಬರ್ ಮತ್ತು ಇನ್ನೊಂದೇನು ಟೆಕ್ಸ್ಟ್ ಎರಡೂ ಇತ್ತು, ಕ್ಯಾರೆಕ್ಟರ್ಸ್ ಎರಡೂ ಇತ್ತು ಅಂತಂದರೆ ನಾವೇನಾಗುತ್ತೆ ಅದು ಕೂಡ ಲೆಫ್ಟಿನ ಅಲೈನ್ ಆಗುತ್ತೆ. ಓಕೆ, ಇನ್ ಎಕ್ಸೆಲ್ ಚಾರ್ಟ್ಸ್ ಆರ್ ಕ್ರಿಯೇಟೆಡ್ ಯೂಸಿಂಗ್ ವಿಚ್ ಆಪ್ಷನ್ ಅಂತ ಇದೆ. ಅದಕ್ಕೆ ನಾವು ಚಾರ್ಟ್ಸ್ ವಿಜಾರ್ಡ್ ಅಂತ. ಓಕೆ, ನೀವು ಯಾವುದೇ ಒಂದು ಎಕ್ಸೆಲ್ ಓಪನ್ ಮಾಡಿದಾಗ ಯು ವಿಲ್ ಬಿ ಹ್ಯಾವಿಂಗ್ ನಿಮಗೆ ಎಕ್ಸೆಲ್ ಶೀಟಲ್ಲಿ ಇಲ್ಲಿ ರಿಬ್ಬನ್ ಬರಲ್ಲಿ ನಿಮಗೆ ಏನು ಬರುತ್ತೆ ಅಂತಂದರೆ ಯು ವಿಲ್ ಹ್ಯಾವಿಂಗ್ ಚಾರ್ಟ್ ವಿಜಾರ್ಡ್ ಅಂತ ಎಕ್ಸೆಲ್ ಇರುತ್ತೆ, ಮೇಲ್ಗಡೆ ಆಪ್ಷನ್ಸ್ ಇರುತ್ತೆ. ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಡಾಟಾ ಎಲ್ಲ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಕನ್ವರ್ಟೆಡ್. ಓಕೆ, ಏನಾಗುತ್ತೆ ಚಾರ್ಟ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಆ ಡಾಟಾ ಏನು ಇದಿರುತ್ತಲ್ಲ ಎಂಟೈರ್ ಡಾಟಾ ಎಂಟ್ರಿ ಮಾಡಿದ್ರೆ ಅದು ಚಾರ್ಟ್ಸ್ ಆಗಿ, ಚಾರ್ಟ್ಸ್ ಅಂದರೆ ನಿಮಗೆ ವಿಜುವಲಿ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಫೈನ್. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿ ಓವರ್ ಆಲ್ ಡಿಸ್ಕಷನ್ ಆಫ್ ದಿ ಸಿಂಗಲ್ ಲೈನರ್ ಕ್ವಶನ್ಸ್ ಆಫ್ ಕಂಪ್ಯೂಟರ್. ಸೊ ಇದೇ ರೀತಿ ನಿಮಗೆ ಪಾರ್ಟ್ 2 ವಿಡಿಯೋ ಬೇಕು ಅಂದರೆ, ಸೊ ಈ ಪಾರ್ಟ್ 1 ನಿಮಗೆ ಇಷ್ಟ ಆಯಿತು ಓಕೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ವಿಲ್ ಕಂಟಿನ್ಯೂ ದ ಪಾರ್ಟ್ 2 ವಿಡಿಯೋ ಆಲ್ಸೋ. ಫೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.